4 ಅಧ್ಯಾಯಗಳನ್ನು ಓದ್ರಿ ಅಂತ ಹೇಳಿದೆ. ಆಮೇಲೆ ಅರಣ್ಯಕಾಂಡ ಓದ್ಲಿಕ್ಕೆ ಹೇಳಿದ್ದೆ. ಎಷ್ಟು ಜನ ಓದಿದ್ರಿ? ಒಬ್ಬರ ಕೈ ಎತ್ತ. ನೀವು ಬೈಬಲ್ ಓದಿದ್ದರೆ ನಾವು ಇಲ್ಲಿ ಹೇಳುವಂಥ ಸಂಗತಿ ಎಷ್ಟರ ಮಟ್ಟಿಗೆ ಅರ್ಥ ಆಗ್ತದ್ರಿ ಅಲ್ಲ? ಬೈಬಲ್ ಓದ್ಬೇಕ್ರಿ. ನಾವು ಬೈಬಲ್ ಓದೋದ್ರಿಂದ ಒಂದು ವೇಳೆ ನಿಮಗೆ ನಾನು ಹೋದ ಸಾರಿ ಹೇಳಿದೆ, ನಿಮಗೆ 10 ಕಮಾಂಡ್ಮೆಂಟ್ಸ್ ಮೂವಿ ಸಿಕ್ಕರೆ, CD ಸಿಕ್ಕರೆ ನೋಡ್ರಿ, ಅಥವಾ ನಿಮಗೆ ಯೂಟ್ಯೂಬ್ನಲ್ಲಿ ಆಗಲಿ ಅಥವಾ ಬೇರೆ ಯಾವುದೇ ಚಾನಲ್ನಾಲ್ಕರಿ ಅದು ನಿಮಗೆ ಸಿಕ್ಕರೆ ಅದನ್ನು ನೋಡ್ರಿ ಅಂತ ಕೂಡ ನಾನು ಹೇಳಿದೆ. ಓಕೆ, ನಮ್ಮ ಜೀವನದಲ್ಲಿ ದೇವರ ವಾಕ್ಯಕ್ಕೆ ನಾವು ಮಹತ್ವ ಕೊಡೋಣ. ದೇವರ ವಾಕ್ಯದ ಜ್ಞಾನ ನಮಗೆ ಬೇಕು. ಜಗತ್ತೆಲ್ಲವೂ ವಿಜ್ಞಾನದಲ್ಲಿ ವೇಗವಾಗಿ ಹೋಗ್ತಾ ಇದ್ದಾರೆ. ಜಗತ್ತೆಲ್ಲ ವೇಗವಾಗಿ ಹೋಗ್ತಾ ಇದೆ. ನಾವು ಕೂಡ ಆತ್ಮೀಕವಾಗಿ ವೇಗವಾಗಿ ಹೋಗ್ಬೇಕ್ರಿ. ಆತ್ಮೀಕ ಜೀವನದಲ್ಲಿ ನಾವು ಮುಂದುವರಿಬೇಕು. ಜಗತ್ತು ಅದು ಮುಂದುವರಿತಾ ಇದೆ ಅಂದರೆ ಪವಿತ್ರಾತ್ಮನ ಹಿಂದಿದ್ದಾನ್ರಿ? ಪವಿತ್ರಾತ್ಮನ ಹಿಂದೆ ಇದ್ದಾನ? ಇಲ್ಲಲ್ಲ, ಅವರೆಲ್ಲರಿಗಿಂತ ಮುಂದಿದ್ದಾನ್ರಿ. ಹಾಗಾದರೆ ದೇವರಾತ್ಮನು ದೇವರು ಮಾಡುವಂಥ ಕಾರ್ಯಗಳು ಎಷ್ಟು ಮುಂದಾಗಿ ಹೋಗ್ತಾ ಇದ್ದಾನೆ ಎಂಬುದಾಗಿ ನಾವು ಗುರುತಿಸಬೇಕಾಗಿದ್ದರೆ ನಾವು ದೇವರ ವಾಕ್ಯನ ಓದಿ ಅವನೊಟ್ಟಿಗೆ ನಾವು ಮುಂದೆ ಹೋಗ್ಬೇಕ್ರಿ. ಅವನೊಟ್ಟಿಗೆ ನಾವು ಮುಂದೆ ಹೋಗೋದಾಗಿದ್ರೆ ನಾವು ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕಾಗ್ತದೆ. ಆದರೆ ನಾವು ಇವತ್ತು ಹಳೆ ಒಡಂಬಡಿಕೆಯ ಭಾಗದಲ್ಲಿ ಇದ್ದೇವೆ. ನಾವು ಇಬ್ರಿಯರ ಬರೆದ ಪತ್ರಿಕೆ ಹೋದ ವಾರದಲ್ಲಿ ಓದಿದಂಥ ಅದೇ ಒಂದು ಅಧ್ಯಾಯ, 3ನೇ ಅಧ್ಯಾಯ 2-6 ವಚನ. ಇಬ್ರಿಯರ ಬರೆದ ಪತ್ರಿಕೆ 3ನೇ ಅಧ್ಯಾಯ 2-6 ವಚನಗಳು. ಮೋಶೆಯು ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದಂತೆಯೇ ಯೇಸು ತನ್ನನ್ನು ನೇಮಿಸಿದಾತನಿಗೆ ನಂಬಿಗಸ್ತನಾಗಿದ್ದಾನೆ. ಮನೆ ಕಟ್ಟಿದವನಿಗೆ ಹೆಚ್ಚಿನ ಮಾನ ಇರೋದರಿಂದ ಮೋಶೆಗಿಂತ ಯೇಸು ಹೆಚ್ಚಾದ ಮಾನಕ್ಕೆ ಯೋಗ್ಯವೆಂದೆಣಿಸಿದ್ದಾನೆ. ಪ್ರತಿ ಮನೆಯನ್ನು ಯಾರೋ ಒಬ್ಬನು ಕಟ್ಟಿರುವನು, ಸಮಸ್ತವನ್ನು ಕಟ್ಟಿದಾತನು ದೇವರೇ. ಮೋಶೆಯು ಸೇವಕನಾಗಿ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು. ಅವನು ಮುಂದೆ ಪ್ರಕಟವಾಗಬೇಕಾಗಿದ್ದ ಸಂಗತಿಗಳಿಗೆ ಸಾಕ್ಷಿಯಾಗಿದ್ದನು. ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ. ನಾವು ನಮ್ಮ ಧೈರ್ಯವನ್ನು, ನಮ್ಮ ನಿರೀಕ್ಷೆಯನ್ನು, ಉಂಟಾಗುವ ಉತ್ಸಾಹವನ್ನು ಕಡೆ ತನಕ ದೃಢವಾಗಿ ಹಿಡ್ಕೊಂಡವರಾದರೆ ನಾವೇ ದೇವರ ಮನೆಯವರು. ಪ್ರಾರ್ಥನೆ ಮಾಡೋಣ. ಸ್ವಾಮಿ, ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ವಾಕ್ಯದ ಸತ್ಯಗಳು ನಮ್ಮ ಹೃದಯದ ಆಳದಲ್ಲಿ ಇಳಿದು ಬರಲಿ. ವಾಕ್ಯಗಳನ್ನು ಕದ್ದುಕೊಳ್ಳಬೇಕೆಂದು, ವಾಕ್ಯಗಳನ್ನು ನುಂಗು ಬಿಡಬೇಕೆಂದು, ವಾಕ್ಯ ನಾವು ಅರ್ಥ ಮಾಡಿಕೊಳ್ಳದಂತೆ ಅಥವಾ ಅಪಾರ್ಥ ಮಾಡಿಕೊಳ್ಳುವಂತೆ ಮಾಡಬೇಕೆಂದು ನೋಡುವ ಅಂಧಕಾರ ಶಕ್ತಿಗಳನ್ನು ಯೇಸು ನಾಮದಲ್ಲಿ ಬಂಧಿಸ್ತೇವೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದ ಶಕ್ತಿಯಲ್ಲಿ ನಮ್ಮನ್ನು ಬಿಡುಗಡೆ ಮಾಡಿಕೊಳ್ತೇವೆ. ದೇವರಾತ್ಮ ನಮ್ಮ ಮಧ್ಯದಲ್ಲಿ ಇರೋದಕ್ಕಾಗಿ ಸ್ತೋತ್ರ. ನಮ್ಮ ಹೃದಯದ ಕಣ್ಣು ತೆರೆ, ನಮ್ಮ ಮನಸ್ಸನ್ನು ತೆರೆ. ಕರ್ತನೆ ಸ್ವಾಮಿ, ನಿನ್ನ ಶಿಷ್ಯರಿಗೆ ಅವರ ಹೃದಯವನ್ನು ತೆರೆದು ಉಪದೇಶಿಸಿದಂತೆ, ಬುದ್ಧಿನೂ ತೆರೆದು ಉಪದೇಶಿಸಿದಂತೆ ನಮ್ಮ ಹೃದಯ ತೆರೆದು ನೀನು ಉಪದೇಶಿಸು, ಯೇಸುವಿನ ನಾಮದಲ್ಲಿ. ಈ ಸಮಯದಲ್ಲಿ ನಾವು ಕರ್ತನಿಗೆ ಸ್ತೋತ್ರ ಮಾಡೋಣ. ಬಾಯಿ ತೆರೆದು ನಾವು ಸ್ತೋತ್ರ ಮಾಡೋಣ. ಸ್ವಾಮಿ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ, ನಿನ್ನ ಆತ್ಮನಿಗಾಗಿ ಸ್ತೋತ್ರ ಎಂಬುದಾಗಿ ಹೇಳೋಣ. ದೇವರ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ, ನಿನ್ನ ಆತ್ಮನಿಗಾಗಿ ಸ್ತೋತ್ರ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ, ನಿನ್ನ ಆತ್ಮನಿಗಾಗಿ ಸ್ತೋತ್ರ. ಸ್ವಾಮಿ, ನಿನಗೆ ಸ್ತೋತ್ರ. ನಿನ್ನನ್ನು ಘನಪಡಿಸ್ತೇವೆ, ನಿನ್ನನ್ನು ಮಹಿಮೆ ಪಡಿಸ್ತೇವೆ. ನೀನು ಕರ್ತನು, ನೀನು ಒಡೆಯನು ಆಗಿದ್ದೀನಿ. ನಿನಗೆ ಸ್ತೋತ್ರ. ಕೋಲಾರ ಶಿಕಂತಲರ ಬ್ರಿಯಾಂಕೋಲರ ಸಂದರಬಲ ಕರಬ. We worship you, we adore you, we magnify your name, God. Thank you, Jesus. ಇವತ್ತು ನಮ್ಮ ಮಧ್ಯದಲ್ಲಿರುವ ಕರ್ತನೆ, ನಿನಗೆ ಸ್ತೋತ್ರ. ಕರ್ತನೆ, ನಮ್ಮ ಬುದ್ಧಿ ತೆರೆದು ಉಪದೇಶಿಸ್ತಿ, ನಿನಗೆ ಸ್ತೋತ್ರ. ಯಾರಿಗೆ ಯಾವ ವಾಕ್ಯ ಅವಶ್ಯವಾಗಿದೆ ಅವ್ರ ಹೃದಯದೊಟ್ಟಿಗೆ ನೀನು ಮಾತಾಡು ಸ್ವಾಮಿ. ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ಕರ್ತನೆ. ಆಮೆನ್. ಹಲ್ಲೆಲೂಯ. ದೇವರು ಯಾವುದೇ ಸಂಗತಿಗಳನ್ನು ಹೇಳುವಾಗ ಆತನು ಮುಂದಾಗಿ ತಿಳಿಸ್ತಾನ್ರಿ. ನಾವು ಹಳೆ ಒಡಂಬಡಿಕೆಯನ್ನು ನಾವು ಓದಿಕೊಳ್ಳುವಾಗ ಯಾವುದೇ ಸಂಗತಿ ಆಗಿರಲಿ ಅದನ್ನು ಮುಂದಾಗಿ ತಿಳಿಸ್ತಾನ್ರಿ. ಆದಿ ಕಾಲದಲ್ಲಿಯೇ ದೇವರು ಮನುಷ್ಯನು ಪಾಪ ಮಾಡಿದಾಗಲೇ ದೇವರು ಒಂದು ಹೇಳಿದ, ಈ ಸ್ತ್ರೀಯ ಸಂತಾನ ಬಂದು
ಈ ಸೈತಾನನ ತಲೆ, ಸರ್ಪನ ತಲೆ ಜಜ್ತದೆ ಎಂಬುದಾಗಿ. ಅದಕ್ಕಾಗಿ ಜನ ಕಾಯ್ತಾ ಇದ್ರು. ಯಹೂದನಿಗೆ ಬಂದಂಥ ಒಂದು ಪ್ರವಾದನೆ ಏನಂದರೆ, ಅದನ್ನು ಅಧಿಕಾರ ಹೊಂದುವಾತನು, ಯಾರಿಗೆ ರಾಜದಂಡ ಅದು ನೇಮಕವಾಗಿದೆಯೋ ಆತನು ಬರುವವರೆಗೆ ಆ ಒಂದು ಅಧಿಕಾರ, ರಾಜದಂಡ ಅವನ ಕೈಯಿಂದ ತಪ್ಪುವುದಿಲ್ಲ ಅಂತ. ಅದು ಕೂಡ ಶಿಲೋ ಎಂಬಾತನು ಎಂಬುದಾಗಿ ಅವನಿಗಾಗಿ ಕಾಯ್ತಾ ಇದ್ರು. ಮೋಶೆ ವಿಷಯದಲ್ಲಿ ಬರುವಾಗ, ಮೋಶೆ ಬರೆದಂಥ ಅನೇಕ ಸಂಗತಿಗಳಲ್ಲಿ ಅಲ್ಲಿ ಗುಪ್ತವಾದ ರಹಸ್ಯಗಳು ಅಡಗಿವೆ. ಅದರಲ್ಲಿ ಕರ್ತನ ಬರಣದ ಬಗ್ಗೆ, ಅದರಲ್ಲೆಲ್ಲ ಪ್ರತಿಯೊಂದು ಸಂಗತಿಗಳ ಬಗ್ಗೆ ಅಲ್ಲಿ ಯೇಸು ಅಲ್ಲಿರುವುದನ್ನು ನೋಡ್ತೇವೆ. ಮೋಶೆ ದೇವದರ್ಶನ ಗುಡಾರ ಮಾಡೋದಕ್ಕೆ ಆರಂಭ ಮಾಡಿದ. ನಾವು ನೋಡ್ತೇವೆ, ದೇವರು ಹೇಳ್ತಾನೆ, ನಾನು ಅವರ ಮಧ್ಯದಲ್ಲಿ ವಾಸ ಮಾಡೋದಕ್ಕೆ ಏನು ಮಾಡ್ಬೇಕ್ರಿ? ಗುಡಾರವನ್ನು ಕಟ್ರಿ. ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡಬೇಕು, ಅದು ದೇವರ ಬಯಕೆ. ಅದಕ್ಕಾಗಿ ಮೋಶೆಗೆ ಹೇಳ್ತಾನೆ, ನೀನು ದೇವದರ್ಶನ ಗುಡಾರ ಕಟ್ಟು. ಅದಕ್ಕೆ ಪ್ರತಿಯೊಂದು ಡಿಟೇಲ್ಸ್ ಕೊಟ್ಟ. ಅವು ಯಾವ ಪರದೆಯಿಂದ ಮಾಡಬೇಕು, ಅವು ಯಾವ ನೂಲಿನಿಂದ ಮಾಡಬೇಕು, ಕಸೂತಿ ಹಾಕುವಾಗ ಅದರಲ್ಲಿ ಏನು ಕಸೂತಿ ಹಾಕಬೇಕು, ಯಾವ್ಯಾವ ಬಣ್ಣದ ದಾರಗಳನ್ನು ಉಪಯೋಗ ಮಾಡಬೇಕು, ಬೆಳ್ಳಿಯದ ದಾರಗಳು, ಬಂಗಾರದ ದಾರಗಳು ಕೂಡ ಅದರಲ್ಲಿ ಮಿಶ್ರವಾಗಿದ್ದವು. ಅದನ್ನೆಲ್ಲ ಅಭ್ಯಾಸ ಮಾಡುವಾಗ ಪ್ರತಿಯೊಂದು ಬಣ್ಣಗಳಲ್ಲಿ, ಪ್ರತಿಯೊಂದು ಆ ಒಂದು ಕಸೂತಿಯಲ್ಲಿ, ಪ್ರತಿಯೊಂದು ಪರದೆಗಳಲ್ಲಿ, ಪ್ರತಿಯೊಂದು ಫರ್ನಿಚರ್ಗಳಲ್ಲಿ ನಾವು ನೋಡ್ತೇವೆ ಯೇಸು ಕಂಡು ಬರೋದನ್ನು ನೋಡ್ತೇವೆ. ಅದನ್ನು ನಾವು ತಿಳ್ಕೊಳ್ಬೇಕು, ನಾವು ಅದನ್ನು ತಿಳ್ಕೊಳ್ಬೇಕು. ಅದೆಲ್ಲ ನಾವು ಡೀಟೇಲ್ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವಿನ್ನೂ ಸಂಡೇ ಸ್ಕೂಲ್ನಲ್ಲೇ ಇದ್ದೀರಿ, ಏನಿದ್ದೀರಿ? ಇನ್ನೂ ಸಂಡೇ ಸ್ಕೂಲ್ನಲ್ಲಿ ಇದೇ. ಇಬ್ರಿಯರು ಬರೆದ ಪತ್ರಿಕೆ ಅಲ್ಲಿ ಆತನು ಹೇಳ್ತಾನ್ರಿ, ಇಬ್ಬರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1-3. ಇಬ್ರಿಯರು ಬರೆದ ಪತ್ರಿಕೆ 6ನೇ ಅಧ್ಯಾಯ 1-3. ಆದುದರಿಂದ ನಿರ್ಜೀವ ಕರ್ಮಗಳ ಮೇಲಿನ ನಂಬಿಕೆಯನ್ನು ಬಿಟ್ಟು ದೇವರಲ್ಲಿಯೇ ನಂಬಿಕೆ ಇಡಬೇಕಾದದ್ದು, ಸ್ನಾನ, ಹಸ್ತಾರ್ಪಣೆಗಳ ವಿಷಯವಾದ ಉಪದೇಶ, ಸತ್ತವರಿಗೆ ಪುನರುತ್ಥಾನವು, ನಿತ್ಯವಾದ ನ್ಯಾಯ ತೀರ್ಪು ಉಂಟೆಂಬುದನ್ನು ಇವುಗಳನ್ನು ಪದೇ ಪದೇ ಅಸ್ಥಿವಾರವಾಗಿ ಹಾಕದೆ, ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆ ಕುರಿತು ಇನ್ನೂ ಮಾತಾಡದೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ. ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ. ಇಲ್ಲಿ ಪೇತ್ರನು ಕೂಡ ಒಂದು ಹೇಳ್ತಾನೆ, ಇಷ್ಟೊತ್ತಿಗೆ ನೀವು ಏನಾಗಬೇಕಾಗಿತ್ತು? ಬೋಧಕರಾಗಬೇಕಾಗಿತ್ತು. ಎಷ್ಟು ವರ್ಷಗಳಿಂದ ನೀವು ವಿಶ್ವಾಸಿಗಳಾಗಿದ್ದೀರಿ, ಎಷ್ಟು ವರ್ಷಗಳಿಂದ ಯೇಸುವನ್ನು ನಂಬಿಕೊಂಡು ಬಂದ್ರಿ, ನೀವು ಬೋಧಕರಾಗಿ ಬೆಳೆಯೋದಾಗಬೇಕಾಗಿತ್ತು. ನೀವಿನ್ನೂ ಎಲ್ಲಿದ್ದೀರಿ? ಇನ್ನೂ ಅಸ್ಥಿವಾರವಾದ ಬೋಧನೆಯಲ್ಲೇ ಇದ್ದೀರಿ. ಅಸ್ಥಿವಾರ ಬೋಧನೆ, ಆರಂಭಿಕ ಬೋಧನೆಯಲ್ಲೇ ಇದ್ರಿ. ಪಶ್ಚಾತ್ತಾಪ ಪಡ್ರಿ, ದೇವ್ರ ಕಡೆ ತಿರುಗಿಕೊಳ್ಳ್ರಿ, ಮುಂತಾದ ದೀಕ್ಷಾ ಸ್ನಾನ ಮುಂತಾದ ಸಂಗತಿಗಳು, ಆರಂಭದ ಸಂಗತಿಗಳಲ್ಲೇ ಇದ್ದೇವೆ ನಾವು. ಅದನ್ನು ದಾಟಿ ಆತ್ಮೀಕವಾಗಿ ಆಳವಾಗಿ ನಾವು ಬೆಳೀಬೇಕು. ಎಲ್ಲಿಂದ ನಮ್ಮ ಒಂದು ಬೆಳವಣಿಗೆ ಆರಂಭ ಆಗ್ತಿದ್ರಿ? ದೇವರ ವಾಕ್ಯದ ಮೂಲಕ. ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಹಾಲನ್ನು ಬಯಸಿರಿ ಎಂಬುದಾಗಿ. ಇಲ್ಲಿ ಮೋಶೆ ವಿಷಯದಲ್ಲಿ ನಾವು ನೋಡ್ತಾ 3ನೇ ಅಧ್ಯಾಯದ 6ನೇ ವಚನ 5ನೇ ವಚನ, ಮೋಶೆಯು ಸೇವಕನಾಗಿ ದೇವರ ಮನೆಯನ್ನೆಲ್ಲ ನಂಬಿಗಸ್ತನಾಗಿದ್ದನು. ಅವನು ಮುಂದೆ ಪ್ರಕಟವಾಗಬೇಕಾಗಿದ್ದ ಸಂಗತಿಗಳಿಗೆ ಸಾಕ್ಷಿಯಾಗಿದ್ದನು. ಮೋಶೆ ಮುಂದೆ ಆಗಬೇಕಾದ ಸಂಗತಿಗಳಿಗೆ ಸಾಕ್ಷಿಯಾಗಿದ್ದನು. ಮುಂದೆ ಬರಬೇಕಾದ ಸಂಗತಿಗಳು ಮೋಶೆ ಮುಖಾಂತರ ತಿಳಿಸಲ್ಪಟ್ಟಿರುವಾಗ ಆ ಯಹೂದ ರಬ್ಬಾಯಿಗಳು ಅಥವಾ ಗುರುಗಳು ಏನು ಮಾಡಿದ್ರಿ? ಅದನ್ನು ವಿವರಿಸಿ ಹೇಳ್ತಾ ಇದ್ರು. ಮೆಸ್ಸಿಯನು ಬರ್ತಾನೆ, ರಕ್ಷಕನೊಬ್ಬನು ಬರ್ತಾನೆ, ರಾಜನಾಗಿ ಬರ್ತಾನೆ, ನಮ್ಮನ್ನು ಪಾಪಗಳಿಂದ ಬಿಡಿಸ್ತಾನೆ, ದೇವರು ನಮ್ಮೊಂದಿಗೆ ಹೊಸ ಒಡಂಬಡಿಕೆಯನ್ನು ಮಾಡಿಕೊಳ್ಳಲಿಕ್ಕಿದ್ದಾನೆ ಎಂಬುದಾಗಿ ಅದನ್ನೆಲ್ಲ ಮೋಶೆಯ ಧರ್ಮಶಾಸ್ತ್ರ ಅಭ್ಯಾಸ ಮಾಡಿದವರು ಅವರು ಕಲಿಸ್ತಾ ಬಂದರು. ಆದರೆ ಯೇಸು ಸ್ವಾಮಿ ಅವರು ಬಂದು ಅದರ ಮಧ್ಯದಲ್ಲಿ ನಿಂತಾಗ ಏನ್ರಿ? ಗುರುತು ಹಿಡಿಲಿಲ್ಲ. ಇವನು ಯಾರಂತ ಗುರುತು ಹಿಡಿಲಿಲ್ಲ. ಅವನು ಅವ್ರಿಗಿಂತ ಜ್ಞಾನವುಳ್ಳವನಾಗಿದ್ದರಿಂದ, ಅವ್ರಿಗಿಂತ ಹೆಚ್ಚು ವಾಕ್ಯ ಜ್ಞಾನ ಇದ್ದದರಿಂದ, ಯಾಕೆಂದರೆ ವಾಕ್ಯವೆಂಬಾತನೇ ನರಾವತಾರ ಎತ್ತಿ ಬಂದಿದ್ದ. ಅವರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚಾಯ್ತು. ಸ್ವಲ್ಪ ಏನ್ರಿ? ಭಾಳ ಹೊಟ್ಟೆ ಕಿಚ್ಚಾಯ್ತು. ಎಲ್ಲರ ಮಟ್ಟಿಗೆ ಅಂದ್ರಿ? ಅವನನ್ನು ಕೊಲ್ಲಿಸುವರ ಮಟ್ಟಿಗೆ. ಮೆಸ್ಸಿಯನು ದೇವರ ವಾಕ್ಯದಲ್ಲಿ ಪ್ರವಾದಿಸಿದಂಥ ಬರಬೇಕಾದ ರಕ್ಷಕನು ಬಂದು ಎದುರು ನಿಂತಾಗ ಕೂಡ
ಅವರು ಗುರುತು ಹಿಡಿಯಲಿಲ್ಲ. ನಾವು ಆ ರೀತಿ ಆಗಬಾರ್ದು. ಆದ ಕಾರಣ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಕರ್ತನು ಏನೇನು ಈಗಿನ ದಿವಸಗಳಲ್ಲಿ ಸಂಭವಿಸಲಿಕ್ಕಿದೆ ಎಂಬುದಾಗಿ ಹೇಳಿದ್ದಾನೆ, ಅದನ್ನು ನಾವು ಗುರುತಿಸೋಣ. ಈಗ ಯುಕ್ರೇನ್ ಯುದ್ಧ ನಾವು ನೋಡ್ತೇವೆ, ಅದು ದೇವರ ವಾಕ್ಯಾನುಸಾರವಾಗಿದೆ. ಕಡೆ ದಿವಸಗಳಲ್ಲಿ ಯುದ್ಧಗಳಾಗುವುದಾಗಿದೆ, ಯುದ್ಧಗಳು ಆಗ್ತವೆ ಎಂಬಂಥ ಒಂದು ಸುದ್ದಿ ನೀವು ಕೇಳ್ತೀರಿ ಎಂಬುದಾಗಿ. ನಮ್ಮ ಮಧ್ಯದಲ್ಲಿ ಆಗಿಲ್ಲ. ಇಂಡಿಯಾ ಪಾಕಿಸ್ತಾನ ಆಯಿತು, ಒಂದು ಸಾರಿ ಇಂಡಿಯಾ ಚೈನಾ ಯುದ್ಧ ಆಯಿತು. ಆ ನಂತರ ದೊಡ್ಡ ಯುದ್ಧಗಳೇನೂ ಆಗಿಲ್ಲ. ಒಂದು ಸಂಗತಿ ನಾವು ಪ್ರಾರ್ಥನೆ ಮಾಡೋಣ, ಯುಕ್ರೇನ್ ಸಂಗತಿಗಾಗಿ. ಯುಕ್ರೇನ್ ದ ಅಧ್ಯಕ್ಷ ಆತನು ಯಹೂದಿ ಹಿನ್ನೆಲೆಯಿಂದ ಬಂದವನು. ಆತನು ಯಹೂದಿ. ಆತನ ತಂದೆ ತಾಯಿಗಳು ಹಿಟ್ಲರ್ನ ಹೋಲೋಕಾಸ್ಟ್ನಲ್ಲಿ, ಹಿಟ್ಲರ್ ನರಮೇಧ ಮಾಡಿದಾಗ ಆತನ ತಂದೆ ತಾಯಿಗಳು ಅದರಲ್ಲಿ ಸತ್ತೋದ್ರು. ಆ ವ್ಯಕ್ತಿ ಇಲ್ಲಿ ನಾವು ನೋಡ್ತೇವೆ, ಆತನ ಎಲ್ಲ ದೇಶಗಳಿಗೆ ಕೇಳ್ಕೊಳ್ತಾ ಇದ್ದಾನೆ. ಯಾರಾದರೂ ಸಹಾಯ ಮಾಡ್ತಾ ಇದ್ದಾರೆ? ಬರೀ ಬಾಯಿ ಮಾತಿನ ಸಹಾಯ ಹೇಳ್ತಾ ಇದ್ದಾರೆ. ಆದಮೇಲೆ ಸ್ಯಾಂಕ್ಷನ್ ಇರ್ತೇವೆ, ರಷ್ಯಾದ ಮೇಲೆ ಸ್ಯಾಂಕ್ಷನ್ ಹೇಳ್ತೇವೆ, ಸ್ಯಾಂಕ್ಷನ್ ನೋಡ್ತೇವೆ, ಯಾರೂ ಸಹಾಯಕ್ಕೆ ಬರ್ತಾ ಇಲ್ಲ. ಇದು ದೇವರ ವಾಕ್ಯದಲ್ಲಿರುವಂಥ ಪ್ರವಾದನೆಗಳು ಹೇಳಲ್ಪಡ್ತಾ ಇವೆ, ನಡೀತಾ ಇದೆ. ಅದರ ಒಂದು ಸಂಗತಿ ನಾವು ಪ್ರಾರ್ಥನೆ ಮಾಡೋಣ, ಯುದ್ಧ ನಿಲ್ಲಿಸುವುದಷ್ಟೇ ಅಲ್ಲ, ಯುದ್ಧಾಸಕ್ತ ಜನಾಂಗಗಳನ್ನು ದೇವರು ಹೊಡೆಯಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಯುದ್ಧಾಸಕ್ತ ಜನಾಂಗಗಳನ್ನು ಕರ್ತನು ಹೊಡೆಯುವಂತೆ ನಾವು ಪ್ರಾರ್ಥನೆ ಮಾಡೋಣ. ಯಾಕಂದರೆ ಗೋಗ್ ಮಾಗೋಗ್ ಎಂಬಂಥ ದೇಶದ ರಾಜನು ಇಸ್ರೇಲ್ ಮೇಲೆ ನುಗ್ಗಿ ಬರ್ತಾನ ಅಂತಿದ್ದಾರೆ. ಈಗ ಯುಕ್ರೇನ್ ಮೇಲೆ ಒಬ್ಬರು ಮಾಡ್ತಾನೆ. ಗೋಗ್ ಮಾಗೋಗ್ ಕೂಡ ಅದಕ್ಕೆ ಸಂಬಂಧಪಟ್ಟದ್ದು. ದೇವರ ವಾಕ್ಯದಲ್ಲಿ ಎಜಿಕೇಲನ ಪ್ರವಾದನೆಯಲ್ಲಿ ಹೇಳಲ್ಪಟ್ಟಂಥ ಪ್ರವಾದನೆ. ಆದ ಕಾರಣ ಪ್ರವಾದನೆಗಳನ್ನ ನಾವು ಗುರುತಿಸೋಣ. ದೇವರ ವಾಕ್ಯದಲ್ಲಿ ಪ್ರವಾದನೆಗಳಿವೆ, ಹಿಂದಿಂದಾಗ್ತದೆ, ಹಿಂತಿಂತಾಗ್ತದೆ. ಆದ ಕಾರಣ ನಾವು ಅದನ್ನು ಗುರುತಿಸಿ, ಪ್ರವಾದನೆಯನ್ನು ಗುರುತಿಸಿ, ಇದು ಯೇಸುವಿನ ವಿಷಯವಾಗಿ ಹೇಳಲ್ಪಟ್ಟದ್ದು, ಇದು ಕರ್ತನ ಬಗ್ಗೆ ಹೇಳಲ್ಪಟ್ಟದ್ದು ಎಂಬುದಾಗಿ ನಾವು ಗುರುತಿಸಿ ಯೇಸುವನ್ನು ನಮ್ಮ ಜೀವನದಲ್ಲಿ ನಾವು ಎತ್ತಿ ಹಿಡಿಯೋಣ. ದೇವರು ಆದಿಯಲ್ಲಿಯೇ ವಾಗ್ದಾನ ಮಾಡಿದಂಥ ಕರ್ತನು, ಆತನು ಇವತ್ತು ನಮ್ಮ ಕೂಡ ಮಾತಾಡ್ತಾ ಇದ್ದಾನೆ. ಇಲ್ಲಿ 3 ವಿಷಯಗಳು. ಮೋಶೆ, ಆತನು ಹಳೆಯ ಒಡಂಬಡಿಕೆಗೆ ಮಧ್ಯಸ್ಥಗಾರನು. ಏನ್ರಿ? ಮಧ್ಯಸ್ಥಗಾರನು. ಎರಡನೇದು, ಮೋಶೆ ಆತನು ವಿಜ್ಞಾಪನೆ ಮಾಡುವಂಥವನು, ಜನರಿಗಾಗಿ ವಿಜ್ಞಾಪನೆ ಮಾಡುವಂಥ ಪ್ರಾರ್ಥನಾ ವೀರನು. ಮೂರನೇದಾಗಿ ಮೋಶೆ ಪ್ರವಾದಿ. ಈ 3 ವಿಷಯಗಳಲ್ಲಿ ಆತನಂತೆ ಇರುವ ಒಬ್ಬ ಪ್ರವಾದಿ ಬರ್ತಾನೆ ಎಂಬುದಾಗಿ ನಾವು ಧರ್ಮೋಪದೇಶ ಕಾಂಡ ಅದರ 18ನೇ ಅಧ್ಯಾಯದಲ್ಲಿ ಓದ್ತೇವೆ. ಆದ ಕಾರಣ ಇಲ್ಲಿ ನಾವು ಒಂದೊಂದಾಗಿ ನಾವು ನೋಡ್ತಾ ಹೋಗುವುದಾಗಿದ್ದರೆ, ಮೋಶೆ ಮೊದಲನೇದಾಗಿ ಮಧ್ಯಸ್ಥಗಾರನು. ಅಪೊಸ್ತಲರ ಕೃತ್ಯ ಅದರ 7ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 38ನೇ ವಚನ. ಏನ್ರಿ? 38ನೇ ವಚನ ಏನು ಹೇಳ್ತದ್ರಿ? 37, 38 ಎರಡು ಕೂಡ ಓದಿಬಿಡೋಣ. ಆ ಮೋಶೆಯೇ ದೇವರು ನನ್ನನ್ನು ಏರ್ಪಡಿಸಿದಂತೆ ನಿಮ್ಮ ಸಹೋದರಲ್ಲಿ ಮತ್ತೊಬ್ಬ ಪ್ರವಾದಿ ನಿಮಗೆ ಏರ್ಪಡಿಸುವನು ಎಂದು ಇಸ್ರಾಯೇಲ್ ಜನರಿಗೆ ಹೇಳಿದವನು. ಅವನೇ ಸೀನಾಯಿ ಬೆಟ್ಟದಲ್ಲಿ ತನ್ನೊಡನೆ ಮಾತಾಡಿದ ದೂತನಿಗೂ ನಮ್ಮ ಪಿತೃಗಳಿಗೂ ಅಡವಿಲಿದ್ದ ಸಭೆಯೊಳಗೆ ಮಧ್ಯಸ್ಥನಾಗಿದ್ದು ಜೀವಕರವಾದ ದೈವೋಕ್ತಿಗಳನ್ನು ಹೊಂದಿ ನಮಗೆ ಕೊಟ್ಟವನು. ನಮ್ಮ ಪಿತೃಗಳಿಗೂ ಅಲ್ಲಿ ದೇವರಿಗೂ ಮಧ್ಯಸ್ಥನಾಗಿ ಇದ್ದು ವಾಕ್ಯವನ್ನು ಅಥವಾ ಜೀವಕರವಾದ ದೈವೋಕ್ತಿಗಳನ್ನು ಕೊಟ್ಟವನು. ಮಧ್ಯಸ್ಥನು. ಮೋಶೆ ಮಧ್ಯಸ್ಥನಾಗಿದ್ದ. ದೇವರ ಸನ್ನಿಧಾನಕ್ಕೆ ಹೋದನು. ಆತನು ಎಲ್ಲಿ ಆ ಪೊದೆಯೊಳಗೆ ಆ ಬೆಂಕಿ ಉರಿತಾ ಇದ್ದಂಥ ಪೊದೆ ಬಳಿಗೆ ಬಂದಾಗ, ಅದು ಉರಿತಾ ಇದ್ದದನ್ನು ನೋಡಿದಾಗ ಆತನ ಹತ್ರ ಹೋದ. ಇದೇನು ಈ ಗಿಡ ಯಾಕೆ ಸುಟ್ಟು ಹೋಗ್ತಾ ಇಲ್ಲ ಎಂಬುದಾಗಿ ಬೆಟ್ಟ ಹತ್ತಿ ಆತನಲ್ಲಿ ಬರುವಾಗ ದೇವರು ಹೇಳ್ತಾನೆ, ಮೋಶೆ ಮೋಶೆ. ಭಯ ಆಗ್ಬಿಡ್ತು. ಆ ಗಿಡದೊಳಗಿಂದ ಏನು ಧ್ವನಿ ಬರ್ತಾ ಇದೆ ಅಂತ. ಆಗ ದೇವರು ಹೇಳ್ತಾನೆ, ಇದು ಪರಿಶುದ್ಧ ಭೂಮಿ, ನಿನ್ನ ಕೆರೆಗಳನ್ನು ತೆಗೆದುಹಾಕು. ಅಲ್ಲಿ ಮೋಶೆ ಆತನ ದೇವರಿಗೆ ಅಡ್ಡ ಬಿದ್ದ. ಆತನ ಹೇಳ್ತಾನೆ, ನಾನು ಇಸ್ರಾಯೇಲ್ ಬಿಡಿಸ್ತೇನೆ ಅಂತಂತೇಳಿ ವಾಗ್ದಾನ ಮಾಡಿದ್ದಷ್ಟೇ ಇಲ್ಲ. ಏನು ವಾಗ್ದಾನ ಮಾಡಿದ್ದಾರೆ?
ವಿಮೋಚನ ಕಾಂಡ ಅದರ 3ನೇ ಅಧ್ಯಾಯ ಅಂತ ನೆನೆಸ್ತೇನೆ. ವಿಮೋಚನ ಕಾಂಡ 3ನೇ ಅಧ್ಯಾಯ 11-12 ವಚನ. ಮೋಶೆ ದೇವರಿಗೆ ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕೂ ಇಸ್ರಾಯೇಲರೆಲ್ಲರನ್ನು ಐಗುಪ್ತ ದೇಶದಿಂದ ಕರ್ಕೊಂಡು ಬರುವುದಕ್ಕೂ ನಾನು ಎಷ್ಟರವನು ಎಂದು ಹೇಳಿದನು. ಅದಕ್ಕೆ ದೇವರು, ನಾನೇ ನಿನ್ನ ಸಂಗಡ ಇರುವೆನು ಮತ್ತು ನೀವು ಈ ಬೆಟ್ಟದಲ್ಲೇ ದೇವರನ್ನು ಆರಾಧಿಸುವಿರಿ. ನಿನ್ನನ್ನು ಕಳಿಸಿದ ನಾನೇ ಎಂಬುದಕ್ಕೆ ಇದೇ ನಿನಗೆ ಗುರುತಾಗಿರುವುದು. ದೇವರು ಕೊಟ್ಟಂಥ ಗುರುತು. ನಾನೇ ಇದನ್ನೆಲ್ಲ ಮಾಡಿದ್ದೇನೆ ಎಂಬುದಕ್ಕೆ ಏನು ಮಾಡ್ತೀರಿ? ನೀವು ಐಗುಪ್ತ ದೇಶದಿಂದ ಬಿಡುಗಡೆಯಾಗಿ ಬಂದು ಇದೇ ಬೆಟ್ಟದಲ್ಲಿ ನನ್ನನ್ನು ಆರಾಧಿಸ್ತೀರಿ. ಮೋಶೆ ಅಲ್ಲಿ ಫರೋಹನ ಮುಂದೆ ಹೋಗಿ ಹೇಳುವಾಗ ಏನು ಹೇಳ್ತಾನೆ ರೀ? ಯೆಹೋವನೆಂಬುದನ್ನು ಹೇಳ್ತಾನೆ, ನನ್ನ ಜನರು ನನ್ನನ್ನು ಆರಾಧಿಸುವಂತೆ ಬಿಡುಗಡೆ ಮಾಡು. ಸೈತಾನ ಉದ್ದೇಶ ಅಂದರೆ ನಾವು ದೇವರನ್ನು ಆರಾಧಿಸಬಾರ್ದು. ಇಲ್ಲಿ ದೇವರು ಅಪ್ಪಣೆ ಕೊಡೋದು ಫರೋಹನಿಗೆ, ನನ್ನ ಜನ ಬಿಡು. ಹೆಂಗೆ ಬಿಡಬೇಕು? ಅವ್ರನ್ನ ಆರಾಧನೆ ಮಾಡುವಂತೆ ಅವ್ರನ್ನ ಬಿಡು, ಅವರಿಗೆ ಸ್ವಾತಂತ್ರ್ಯ ಕೊಡು. ಇಲ್ಲಿ ಅದು ನಾನು ಬಿಡುವುದೇ ಇಲ್ಲ, ಅವರಲ್ಲಿ ಕೆಲಸಕ್ಕೆ ನಡೀಲಿ, ಅವ್ರನ್ನ ಆರಾಧನೆ ಮಾಡೋಕ್ಕೆ ನಾನು ಬಿಡುವುದೇ ಇಲ್ಲ ಎಂಬುದಾಗಿ ಹೇಳೋದನ್ನು ನೋಡ್ತೀವಿ. ಇಲ್ಲಿ ಒಂದು ಸಂಗತಿ 12ನೇ ವಚನ, ನಾನೇ ನಿನ್ನ ಸಂಗಡ ಇರು. ಕನ್ನಡದಲ್ಲಿ ಅಷ್ಟು ಸ್ಪಷ್ಟ ಇಲ್ಲ. ಶ್ಯೂರ್ಲಿ ಐ ವಿಲ್ ಬಿ ವಿತ್ ಯು. ಶ್ಯೂರ್ಲಿ ಏನ್ರಿ? ನಿಶ್ಚಯವಾಗಿ, ಗ್ಯಾರಂಟಿಯಾಗಿ ನಿನ್ನ ಕೂಡ ಇದ್ದೇನೆ. ಯಾರು ಕೂಡ ದೇವರು ಮಾತಾಡ್ತಾ ಇದ್ದಾನೆ ರೀ? ದೇವರು ಹೇಳ್ತಾನೆ, ಗ್ಯಾರಂಟಿಯಾಗಿ, ನಿಶ್ಚಯವಾಗಿ ನಿನ್ನ ಸಂಗಡ ಇದ್ದೇನೆ. ನಾನೇನು ಹೇಳ್ತೀನಿ ಅದನ್ನು ನಿನ್ನ ಜೀವನದಲ್ಲಿ ನಾನು ನೆರವೇರಿಸ್ತೇನೆ ಎಂಬುದಾಗಿ ಹೇಳುವಂಥ ಕರ್ತನು. ಇಲ್ಲಿ ಮೋಶೆ ಅಲ್ಲಿ ಹೋಗುವಾಗ ಹೇಳ್ತಾನೆ, ಆಯಿತು, ಆತನ ಮಧ್ಯಸ್ಥನಾಗಿ ಫರೋಹನಿಗೂ ದೇವರಿಗೂ ಮಧ್ಯಸ್ಥನಾಗಿದ್ದಾನೆ ರೀ. ಹೋಗಿ ನನ್ನ ಜನರನ್ನು ಬಿಡು. ಅವನು ಹೇಳ್ತಾನೆ, ಫರೋಹನ್ ಹೇಳ್ತಾನೆ, ಯೆಹೋವನು ಯಾರೋ ನನಗೆ ಗೊತ್ತಿಲ್ಲ, ಅವನ ಮಾತನ್ನ ಕೇಳಬೇಕು ಅಂತ ಹೇಳುವಾಗ ದೇವರು 10 ಉಪದ್ರವಗಳನ್ನು ಕಳಿಸಿ ಅವನು ತನ್ನ ಜನರನ್ನು ಬಿಡುಗಡೆ ಮಾಡಿ ಅಲ್ಲಿ ಐಗುಪ್ತ ದೇಶದಿಂದ ಹೊರಗೆ ಕರ್ಕೊಂಡು ತರೋದು ನೋಡ್ತೇವೆ. ಅಸಲ ಕೆಂಪು ಸಮುದ್ರವನ್ನು ಕೂಡ ಅವರು ದಾಟುವಂತೆ, ಒಣ ನೆಲದಂತೆ ಅವರು ದಾಟುವಂತೆ ಕರ್ತನು ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ಅದ್ಭುತನಾದ ದೇವರು. ಅಲ್ಲಿ ದಾಟಿದ ನಂತರ ಕರ್ತನನ್ನು ಆರಾಧಿಸಿದ್ರ ಮೋಶೆ ಫರೋಹನಿಗೆ ಹೇಳಿದ್ರು, 3 ದಿವಸ ಪ್ರಯಾಣ ಮಾಡಿ ಹೋಗಿ ನಾವು ಕರ್ತನನ್ನು ಆರಾಧಿಸುವಂತೆ ನಮಗೆ ಅಪ್ಪಣೆ ಕೊಡಬೇಕು. ಯಾರು ಕೊಡ್ತಾರೋ? 3 ದಿವಸ ದೂರ ಹೋಗಿ ಮತ್ತೆ ಹೋಗಿ ಎಷ್ಟು ದಿವಸ ನೀವು ದೇವ್ರನ್ನ ಆರಾಧಿಸ್ರು ಗೊತ್ತಿಲ್ಲ, ಅಲ್ಲಿಂದ ಮತ್ತೆ ವಾಪಸ್ ಬರುತ್ತೆ, ಇನ್ನೂ 3 ದಿವಸ ಹೋಗ್ತದೆ, ನಾನು ನಿಮಗೆ ಅಪ್ಪಣೆ ಕೊಡೋದೇ ಇಲ್ಲ. ಮುಂದೆ ಹೇಳ್ತಾನೆ, ಬರೀ ಗಂಡಸರು ಮಾತ್ರ ಹೋಗ್ಬೋದು. ಮತ್ತೊಂದು ಸಾರಿ ಹೇಳ್ತಾನೆ, ನಿಮ್ಮ ದನಕರಿಗೊಂದು ತಗೊಂಡು ಹೋಗಂಗಿಲ್ಲ. ಅರೆ, ನಾವು ದನಕರಿಗೊಂದು ಅದನ್ನು ಯಜ್ಞೆ ಮಾಡೇ ದೇವರಿಗೆ ಆರಾಧಿಸ್ತೇವೆ, ಅದನ್ನೇ ಬಿಟ್ಟು ಹೋದ್ರೆ ಹೇಗೆ? ಈಗ ಅನೇಕ ಸಾರಿ ಅನೇಕ ವಿಧವಾಗಿ ಫರೋಹನ ಅಡ್ಡು ಮಾಡ್ತಾ ಇರೋದು ನೋಡ್ತೇವೆ. ಮೋಶೆ ಮಧ್ಯಸ್ಥನಾಗಿದ್ದು. ಈಗ ಸೀನಾಯಿ ಬೆಟ್ಟಕ್ಕೆ ಬರುವಾಗ ಎಷ್ಟು ದಿವಸ ಆಗಿತ್ತು ರೀ? ಅವ್ರು ಐಗುಪ್ತ ದೇಶ ಬಿಟ್ಟು 3 ತಿಂಗಳು 90 ದಿವಸ. 3 ದಿವಸ ಅಂತ ಹೇಳಿದ ದೇವರು ಈಗ ಇನ್ನು 90 ದಿವಸ ಆದರೂ ಅವ್ರ ಕರ್ತನನ್ನು ಆರಾಧನೆ ಮಾಡಿಲ್ಲ. ಯಾವಾಗ ಸೀನಾಯಿ ಬೆಟ್ಟಕ್ಕೆ ಬರ್ತಾರೆ, ನಾವು ನೋಡ್ತೇವೆ ಅಲ್ಲಿ ಅವರು ಯಜ್ಞಗಳನ್ನು ಮಾಡ್ತಾರೆ. ಮೋಶೆಯ ಮಾವನು ಮೋಶೆ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಬರುವಾಗ, ಅಲ್ಲಿ ಭೇಟಿ ಮಾಡಿಸುವಾಗ ನಾವು ನೋಡ್ತೇವೆ ಅಲ್ಲಿ ಅವರು ಯಜ್ಞಗಳನ್ನು ಸಮರ್ಪಿಸಿದರು, ದೇವರ ಸನ್ನಿಧಿಯಲ್ಲಿ ಸಂತೋಷವಾಗಿದ್ದರು, ಅಲ್ಲಿ ಕರ್ತನನ್ನು ಅವರು ಆರಾಧಿಸ್ಲಿಕ್ಕೆ ಆರಂಭಿಸಿದರು. ಮೋಶೆ ದೇವರ ಮಧ್ಯದಲ್ಲಿ ಮತ್ತು ಮನುಷ್ಯರ ಮಧ್ಯದಲ್ಲಿ ನಿಂತುಕೊಂಡು ಆತನು ಮಧ್ಯಸ್ಥಗಾರನಾಗಿ ದೇವರೊಂದಿಗೆ ಆತನು ಸಂಬಂಧ ಹೊಂದಿದ್ದು ನೋಡ್ತೇವೆ. ಅಲ್ಲಿ ದೇವ್ರ ಮೇಲೆ ಬಾ ಅಂತ ಹೇಳ್ತಾನೆ ರೀ, ಸೀನಾಯಿ ಬೆಟ್ಟದ ಮೇಲೆ. ಮೋಶೆ ಮೇಲೆ ಹೋರಿದಾಗ ನಾವು ನೋಡ್ತೇವೆ ಮೋಡ ಇಳಿದು ಬಂತು, ಅಲ್ಲಿ ಬೆಂಕಿ ಉರಿತಾ ಇತ್ತು, ಅದರೊಳಗಿಂದ ದೇವರು ಅವನು ಕೂಡ ಮಾತಾಡಿದ. ನೀನು ಇಳಿದು ಹೋಗಿ ಹೇಳು, ನಾನು ಇಂತಿಂಥದ್ದು ಮಾಡ್ತೇನೆ, ಇಂತಿಂಥ ಆಜ್ಞೆಗಳನ್ನು ಕೊಡ್ತೇನೆ, ನೀವು ಒಪ್ಪಿಕೊಳ್ಳುವುದಾಗಿದ್ದರೆ ನಾನು ನಿಮ್ಮ ದೇವರಾಗಿರ್ತೇನೆ, ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ, ನಿಮ್ಮನ್ನು ಕಾನಾನ್ ದೇಶಕ್ಕೆ ಮುಟ್ಟಿಸ್ತೇನೆ ಎಂಬುದಾಗಿ ಆ ದೇವರು ಹೇಳಿದ್ರು. ಆಗ ಮೋಶೆ ಕೆಳಗಡೆ ಬರ್ತಾನೆ ರೀ. ದೇವ್ರು ಹೀಗೆ ಕೇಳ್ತಾ ಇದ್ದಾನೆ, ನೀವು ನನ್ನ ಆಜ್ಞೆ ಕಾಯ್ಕೊಂಡು ನೋಡಿದಾಗ ನೀವು ನನ್ನ ಜನರಾಗಿರ್ತೀರಿ, ನನ್ನ ಸ್ವಕೀಯ ಪ್ರಜೆ ಆಗಿರ್ತೀರಿ ಎಂಬುದಾಗಿ ದೇವ್ರು ಹೇಳ್ತಾನೆ ಅಂತ ಅಂದಾಗ ನಾವು ಒಪ್ಪಿಕೊಳ್ತೇವೆ ಅಂತ ಅವ್ರು ಹೇಳ್ತಾರೆ.
ಒಪ್ಕೊಳ್ತೀರಿ ಅಂತ ಹೇಳಿದಾಗ ಏನಾಗ್ತೀರಿ, ಅಲ್ಲಿ ಯಜ್ಞಗಳನ್ನ ಅರ್ಪಿಸಿದ್ರು. ಮೋಶೆ ಮತ್ತೆ ತಿರುಗಿ ದೇವರ ಕಡೆಗೆ ಹೋದ ಮೇಲ್ಗಡೆ, ಸ್ವಾಮಿ ಜನರು ಒಪ್ಪಿಕೊಳ್ತಾ ಇದ್ದಾರೆ, ನೀನು ನಮ್ಮ ದೇವರಾಗಿರ್ಬೇಕೆಂಬುದಾಗಿ ಅವರು ಒಪ್ಪಿಕೊಳ್ತಾ ಇದ್ದಾರೆ ಅಂತ ಹೇಳುವಾಗ ದೇವರು ಮೋಶೆ ಮುಖಾಂತರವಾಗಿ ಜನರೊಂದಿಗೆ ಒಡಂಬಡಿಕೆ ಮಾಡಿಕೊಂಡ. ವಿಮೋಚನ ಕಾಂಡ ಅದರ 24ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ವಿಮೋಚನ ಕಾಂಡ 19ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 3ನೇ ವಚನ, ಮೋಶೆ ಬೆಟ್ಟವನ್ನು ದೇವರ ಸನ್ನಿಧಿಗೆ ಹೋದಾಗ ಇದೆಲ್ಲ ಹೇಳ್ತಾನ್ರಿ. ಮುಂದೆ 5ನೇ ವಚನದಲ್ಲಿ, ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡೋ ನಿಬಂಧನೆಗಳನ್ನು ಅನುಸರಿಸಿ ನಡೆದರೆ ನೀವೆಲ್ಲ ಜನಾಂಗಗಳಿಗೆ ನನಗೆ ಸ್ವಕೀಯ ಪ್ರಜರಾಗಿರುವಿ, ಸಮಸ್ತ ಭೂಮಿಯು ನನ್ನದಷ್ಟೇ, ನೀವು ನನಗೆ ಯಾಜಕರಾಜ್ಯೂ ಪರಿಶುದ್ಧ ಜನವಾಗಿರಿ, ಇದೇ ನೀನು ಇಸ್ರಾಯೇಲರಿಗೆ ಹೇಳಬೇಕಾದ ಮಾತು ಅಂದರು. ಆಗ ಏನಂತಾರೆ, ಮೋಶೆ 7ನೇ ವಚನದಲ್ಲಿ ಇಸ್ರಾಯೇಲರ ಹಿರಿಯರನ್ನೆಲ್ಲ ಕೂಡಿಸಿ ದೇವರಿಗೆ ಹೇಳ್ತಾ ಇದ್ದಾನೆ ಅಂತ ಹೇಳಿದಾಗ ಅವರು ಒಪ್ಪಿಕೊಳ್ತೇವೆ. ಓಕೆ, ದೇವರಿಗೆ ಹೇಳ್ತಾ ಇದ್ದಾರೆ, ನಾವು ಒಪ್ಪಿಕೊಂಡು ನಡೀತೇವೆ. ಆದರೆ ಮೋಶೆ ತಿರುಗಿ ಬೆಟ್ಟಕ್ಕೆ ಹೋಗಿ ದೇವರ ಸನ್ನಿಧಿಯಲ್ಲಿ ಹೋಗಿ ದೇವರಿಗೆ ಅರಿಕೆ ಮಾಡ್ತಾನೆ. ಇಸ್ರಾಯೇಲರು ಒಪ್ಪಿಕೊಳ್ತಾ ಇದ್ದಾರೆ. ಏನಾಯ್ತು ರೀ, ದೇವರು ಆ ಸೀನಾಯಿ ಬೆಟ್ಟದ ಮೇಲೆ ಇಳಿದು ಬಂದ. ತನ್ನ ಆಜ್ಞೆಗಳು ತನ್ನ ಬಾಯ ಮುಖಾಂತರ ಅವ್ರಿಗೆ ಹೇಳ್ದ. ಈ 20ನೇ ಅಧ್ಯಾಯದಲ್ಲಿರುವಂತಹ ದಶಾಜ್ಞೆಗಳು, 10 ಆಜ್ಞೆಗಳನ್ನು ದೇವರು ತನ್ನ ಬಾಯಿ ಮಾತಿನಿಂದ ಜನರಿಗೆ ಹೇಳಿದ. ಅಲ್ಲಿಯವರೆಗೆ ಈ 6 ಲಕ್ಷ ಜನರು ಎಲ್ಲರಿಗೆ ಕೇಳುವಂತೆ ಬೆಟ್ಟದ ಮೇಲಿಂದ ದೇವರು ಗುಡುಗುವ ಶಬ್ದದಿಂದ ಆ ಜನರಿಗೆ ಮಾತಾಡುವಾಗ ಅವರು ನಡುಗಿದರು. ಬೆಟ್ಟ ಕಂಪಿಸ್ತಾ ಇದೆ, ಮೇಲ್ಗಡೆ ಬೆಂಕಿ ಉರಿತಾ ಇದೆ, ಕಾರ್ಮೋಡ ಮುಚ್ಚಿಕೊಂಡಿದೆ. ಅದರೊಳಗಿಂದ ದೇವರು ಮಾತಾಡುವಾಗ ಭಯ ಆಗ್ಬಿಡ್ತವ್ರಿಗೆ. ದೇವರು ಮಾತಾಡ್ತಾನೆ, ನಾನು ಸತ್ತೇ ಹೋಗ್ತೇವಂತ. ಇಲ್ಲಿ 20ನೇ ಅಧ್ಯಾಯದ 18-19ನೇ ವಚನ, ಗುಡುಗು ಮಿಂಚುಗಳು ತುತ್ತೂರಿದ ಧ್ವನಿಯಾಗುವುದತ್ತಿರುವ ಬೆಟ್ಟದಿಂದ ಹೊಗೆ ಹೊರಡುವುದನ್ನು ಜನರಲ್ಲಿ ನೋಡಿ ನಡುಗುತ್ತಾ ದೂರದಲ್ಲಿ ನಿಂತುಕೊಂಡರು. ಅವರು ಮೋಶೆಗೆ, ನೀನೇ ನಮ್ಮ ಸಂಗಡ ಮಾತಾಡು, ನಾವು ಕೇಳುವೆವು. ದೇವರು ನಮ್ಮ ಸಂಗಡ ಮಾತಾಡಿದರೆ ನಾವು ಸತ್ತೇವು ಅಂತ ಹೇಳಿದರು. ಬೇಡಪ್ಪ, ದೇವರು ಈ ಗುಡುಗಿನ ಶಬ್ದದಿಂದ ಮಾತಾಡುವಾಗ ಏನಾಗ್ತೀರಿ, ನಾನು ಭಯಪಟ್ಟು ನಾವು ಸತ್ಯ ಹೋಗ್ತೇವೆ ಅಂತ. ಮೋಶೆಗೂ ಭಯ ಆಗೈತ್ರಿ, ಅದನ್ನು ಹೇಳ್ತಾ ಇಲ್ಲ. ಮೋಶೆಗೂ ಭಯ ಆಗಿದೆ, ಅದನ್ನು ಎಲ್ಲಿ ಹೋಗ್ತೀರಿ? ಮೋಶೆಗೆ ಭಯ ಆಗೈತೆ ಅಂತ ಎಲ್ಲಿ ಹೋಗ್ತೀರಿ? ಇಬ್ರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ, ಇಬ್ರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳೋಣ. ಮೋಶೆ ಮಧ್ಯಸ್ಥಗಾರನಾಗಿದ್ದನು. ಅವನಿಗೂ ಕೂಡ ಭಯ ಆಯಿತು. ಆ ಬೆಟ್ಟ ಕಂಪಿಸುವಾಗ ನೋಡ್ತೇವೆ. 12ನೇ ಅಧ್ಯಾಯ 18ರಿಂದ ಓದೋಣ. ನೀವು ಮುಟ್ಟುವುದಕ್ಕೆ ಸಾಧ್ಯವಾದಂಥ ಮತ್ತು ಬೆಂಕಿ ಹತ್ತಿದಂಥ ಬೆಟ್ಟಕ್ಕೂ ಮೋಡದ ಮೊಬ್ಬಿಗೂ ಕತ್ತಲಿಗೂ ಬಿರುಗಾಳಿಗೂ ತುತ್ತೂರಿಯ ಧ್ವನಿಗೂ ಮಾತುಗಳ ಶಬ್ದಕ್ಕೂ ಬಂದವರಲ್ಲ. ನಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ ಹೊಸ ಒಡಂಬಡಿಕೆ ಜನರಿಗೆ. ಆ ಶಬ್ದವನ್ನು ಕೇಳಿದವರು ನಮಗೆ ಇನ್ನು ಒಂದು ಮಾತನ್ನಾದರೂ ಹೇಳಬಾರದೆಂದು ಬೇಡಿಕೊಂಡರು. ಯಾಕಂದರೆ ಒಂದು ಮೃಗವಾದರೂ ಬೆಟ್ಟಕ್ಕೆ ಮುಟ್ಟಿದರೆ ಅದನ್ನು ಕಲ್ಲೆಸೆದುಕೊಳ್ಳಬೇಕೆಂಬ ವಿಧಿಯನ್ನು ತಾಳಲಾರದೆ ಇದ್ದರು. ಇದಲ್ಲದೆ ಅಲ್ಲಿ ತೋರಿದ್ದು ಅಷ್ಟು ಭಯಂಕರವಾದದ್ದರಿಂದ ಮೋಶೆಯು ನನಗೆ ಭಯವಾಗುತ್ತದೆ, ನಡುಗುತ್ತೇನೆ ಅಂತ ಹೇಳಿದನು. ಮೋಶೆ ಕೂಡ ನಡುಗ್ತಾ ಇದ್ದಾನ್ರಿ. ಮೋಶೆ ಬೆಟ್ಟದ ಮೇಲೆ ಹೋದಾಗ ಬೆಂಕಿ ಇದೆ, ಬೆಂಕಿ ಉರಿತಾ ಇದೆ, ಕತ್ತಲು ಮೋಡ ಆತನ ಮುಚ್ಕೊಂಡ್ಬಿಡ್ತು. ಭಯ ಆಗ್ಬಿಡ್ತು ಅವನಿಗೆ. ಅಷ್ಟು ದಪ್ಪನಾದಂಥ ಮೋಡ, ಅದರೊಳಗಿಂದ ದೇವರು ಧ್ವನಿಯನ್ನು ಕೇಳಿಸ್ತಾ ಇದ್ದಾನೆ, ಬೆಂಕಿಯನ್ನು ಕೂಡ ನೋಡ್ತಾ ಇದ್ದಾನೆ. ಅಲ್ಲಿ ಸುಮ್ಮನೆ ಇಲ್ಲ, ಅದು ಸ್ಥಳ ಕೂಡ ನಡುಗ್ತಾ ಇದೆ, ಕಂಪಿಸ್ತಾ ಇದೆ, ಭೂಕಂಪ ಆಗ್ತಾ ಇದೆ. ಮೋಶೆ ಹೇಳ್ತಾನೆ, ಸ್ವಾಮಿ ನನಗೂ ಭಯ ಆಗ್ತದೆ. ಜನರಲ್ಲಿ ನಡಗಾಕತ್ತಾರ, ಭಯಪಟ್ಟು ನಾನು ಇಲ್ಲಿ ನಡುಗ್ತಾ ಇದ್ದೇನೆ ಸ್ವಾಮಿ. ದೇವರು ಆ ರೀತಿಯಾಗಿ ಆ ಸೀನಾಯಿ ಬೆಟ್ಟದ ಮೇಲೆ ಅವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡ. ಇನ್ಮೇಲೆ ನೀವು ನನ್ನ ಜನರು. ಒಡಂಬಡಿಕೆ ಒಂದು ಕರಾರು ಪತ್ರ ಮಾಡ್ಕೊಡ್ತೇವಲ್ಲ ನಾವು ಬಾಡಿಗೆ ಮನೆ ತಗೊಳ್ಳೋತ್ನಾಗ, ಒಂದು ಕರಾರು ಪತ್ರ. ಇಲ್ಲಿ ದೇವರು ಕರಾರು ಪತ್ರ ಮಾಡಿಕೊಂಡ.
ನೀವು ನನ್ನ ವಾಕ್ಯಕ್ಕೆ ವಿಧೇಯರಾಗಿ ನಡೆದರೆ ಇಂಥ ಆಶೀರ್ವಾದ, ನನ್ನ ವಾಕ್ಯಕ್ಕೆ ವಿಧೇಯರಾಗಿ ನಡೆದರೆ ಇಂಥ ಶಾಪಗಳು. ಈ ಒಂದು ಒಡಂಬಡಿಕೆಯಲ್ಲಿ ಆಶೀರ್ವಾದ ಹಾಗೂ ಶಾಪ ಇತ್ತು. ಇಸ್ರಾಯೇಲರು ಆ ಒಡಂಬಡಿಕೆ ಮಾಡಿಕೊಂಡ ದಿನದಿಂದ ಈ ಆಶೀರ್ವಾದಗಳನ್ನು ಶಾಪಗಳನ್ನು ಅವರು ಗುರುತಿಸ್ತಾ ಬಂದರು. ದೇವರಿಗೆ ವಿಧೇಯರಾಗಿ ನಡೆಯುವಾಗ ಬಹಳಷ್ಟು ಆಶೀರ್ವಾದ, ಏನು ಕೈ ಹಾಕಿದ್ರು ಯಾವುದರಲ್ಲಿ ಕೂಡ ಯಶಸ್ಸನ್ನು ಅವರು ಅನುಭವಿಸ್ತಾ ಇದ್ರು. ಏನೂ ತಪ್ತಾ ಇಲ್ಲ, ಪ್ರತಿಯೊಂದು ಅವ್ರದ್ದು ಸಕ್ಸಸ್ ಆಗ್ತಾ ಇದೆ. ಅಲ್ಲಿ ದೇವರು ಹೇಳಿದ, ಒಬ್ಬನು 1000 ಜನರು, ಇಬ್ಬರು 10,000 ಓಡಿಸ್ತಾರೆ. ಅದು ನಡೀತು. ದಾವೀದನ ಒಬ್ಬೊಬ್ಬ ಸೈನಿಕರು ಅಷ್ಟು ಬಲಿಷ್ಠರಾಗಿದ್ರು. ಒಬ್ಬನು 1,000 ಜನಕ್ಕೆ ಈಕ್ವಲ್ ಇದ್ದಂತೆ. ಅಷ್ಟು ಒಬ್ಬ ವ್ಯಕ್ತಿ ಅದನ್ನು 1000 ಫಿಲಿಸ್ಟಿಯ ಸೈನಿಕರು ಬಂದಾಗ ಒಬ್ಬನೇ ಒಂದು ಹೊಲದಲ್ಲಿ ನಿಂತು ಆತನು 900 ಜನರನ್ನು ಒಬ್ಬನೇ ಹತ್ತಿಸಿದ. ಎಲ್ಲರೂ ಇಲ್ಲರಿ, ಒಬ್ಬನೇ ವ್ಯಕ್ತಿ ಅವನ ಕೈ ಮರಗಟ್ಟುವವರೆಗೆ ಕೈ ಸ್ಟಿಫ್ ಆಗಿಬಿಡ್ತಂತ್ರ. ಒಂದು ಹೊಡೆದು ಅಲ್ಲಿವರೆಗೆ ಹೊಡೆದಂತ್ರ. ಅವತ್ತು ದೇವರು ದೊಡ್ಡ ಜಯನುಂಟು ಮಾಡಿದಂತೆ. ಇಲ್ಲಿ ಆಶೀರ್ವಾದ, ಈ ಒಡಂಬಡಿಕೆಯಲ್ಲಿ ಆಶೀರ್ವಾದ ಶಾಪ ಇತ್ತು. ಇಲ್ಲಿ ಆ ಒಡಂಬಡಿಯನ್ನು ಕೂಡ ಮೋಶೆ ಸ್ಥಿರಪಡಿಸೋದನ್ನು ನೋಡ್ತೇವೆ. 24ನೇ ಅಧ್ಯಾಯ, ವಿಮೋಚನೆ ಕಾಂಡ 24ನೇ ಅಧ್ಯಾಯ. ಮೋಶೆ ಬೆಟ್ಟದಿಂದ ಇಳಿದು ಬರ್ತಾನೆ. 4ನೇ ವಚನ 24. ಮೋಶೆಯು ಯೆಹೋವನ ಆಜ್ಞೆಗಳನ್ನೆಲ್ಲ ಬರೆದು ಬೆಳಗ್ಗೆ ಎದ್ದು ಬೆಟ್ಟದ ಬುಡದಲ್ಲಿ ಯಜ್ಞವೇದಿಯನ್ನು ಕಟ್ಟಿಸಿರಿ. ಇಸ್ರಾಯೇಲರ 12 ಕುಲಗಳಿಗೆ 12 ಕಲ್ಲಿನ ಕಂಬಗಳನ್ನು ಸ್ಥಾಪನೆ ಮಾಡಿಸಿ, ಇಸ್ರಾಯೇಲರ ಯವನಸ್ಥರಿಗೆ ನೀವು ಯೆಹೋವನಿಗೋಸ್ಕರ ಸರ್ವಾಂಗ ಹೋಮಗಳನ್ನು ಮಾಡಿ ಸಮಾಧಾನ ಯಜ್ಞಕ್ಕಾಗಿ ಹೋರಿಗಳನ್ನು ಸಮರ್ಪಿಸಬೇಕೆಂದು ಅಪ್ಪಣೆ ಕೊಟ್ಟನು. ಆಗ ಮೋಶೆ ಆ ರಕ್ತದಲ್ಲಿ ಅರ್ಧವನ್ನು ತೆಗೆದುಕೊಂಡು ಬಟ್ಟಲುಗಳು ತುಂಬಿ ಅರ್ಧವನ್ನು ಯಜ್ಞವೇದಿ ಮೇಲೆ ಪ್ರೋಕ್ಷಿಸಿದನು. ತರುವಾಯ ನಿಬಂಧನ ಗ್ರಂಥವನ್ನು ತೆಗೆದುಕೊಂಡು ಜನರಿಗೆ ಕೇಳಿಸುವಂತೆ ಓದಿದನು. ಅವರು ಕೇಳಿ, ನಾವು ಯೆಹೋವನ ಆಜ್ಞೆಗಳಿಗೆಲ್ಲ ನಾವು ಅನುಸರಿಸಿ ವಿಧೇಯರಾಗಿರುವೆವು ಅಂದನು. ಆಗ ಮೋಶೆ ಆ ರಕ್ತವನ್ನು ತೆಗೆದುಕೊಂಡು ಜನರ ಮೇಲೆ ಚಿಮುಕಿಸಿ, ಇಗೋ, ಈ ಗ್ರಂಥದಲ್ಲಿ ಹೇಳಿರುವ ಎಲ್ಲ ಆಜ್ಞೆಗಳ ಪ್ರಕಾರ ಯೆಹೋವನು ನಿಮ್ಮ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವು ಇದೆ. ನಿಮ್ಮ ಕೂಡ ಒಡಂಬಡಿಕೆ ಮಾಡಿಕೊಂಡ ಸ್ಥಿರಪಡಿಸುವಂಥ ರಕ್ತ. ಒಡಂಬಡಿಕೆ ಮಾಡಿಕೊಳ್ಳುವಾಗ ಯಾವಾಗಲೂ ಒಂದು ರಕ್ತ ಅಲ್ಲಿ ಸುರಿಸಲ್ಪಡ್ತದೆ ರೀ. ಆಫ್ರಿಕಾ ಖಂಡದಲ್ಲಿ ಆಳವಾದ ಜಂಗಲ್ನಲ್ಲಿರುವಂಥ ಟ್ರೈಬಲ್ ಜನರು, ಗುಡ್ಡಗಾಡು ಜನರು, ಆದಿವಾಸಿ ಜನಾಂಗದವರು, ಅವರು ಒಂದು ಹಳ್ಳಿಯವರು ಇನ್ನೊಂದು ಹಳ್ಳಿಯವರೊಟ್ಟಿಗೆ ಅವರು ಒಡಂಬಡಿಕೆ ಮಾಡಿಕೊಳ್ಬೇಕಾದ್ರೆ ಏನು ಮಾಡ್ತಾರೆ? ಇಬ್ಬರು ಯವನಸ್ಥನ ಕರೀತಾರೆ. ಇಬ್ಬರು ಯವನಸ್ಥನ ಕರೆದು ಅವರ ಕೈ ಈ ಭಾಗದಲ್ಲಿ ಕಟ್ ಮಾಡ್ತಾರೆ. ರಕ್ತ ಹರಿತದೆ. ಆ ಇನ್ನೊಬ್ಬನ ರಕ್ತ ಕೂಡ ಈ ಕಡೆ ಹರಿತದೆ. ಇಬ್ಬರು ಬೇರೆ ಬೇರೆ ಕುಲದಿಂದ ಬಂದವರು. ಅವರ ರಕ್ತವನ್ನು ಒಬ್ರಿಗೊಬ್ಬರು ಹಚ್ತಾರೆ. ಇಬ್ಬರು ರಕ್ತ ಅಲ್ಲಿ ಕೂಡಬೇಕು. ಆಗ ಏನು ಹೇಳ್ತಿದ್ರಿ ಅವರು? ನಮ್ಮ 2 ಹಳ್ಳಿಗಳ ಮಧ್ಯದಲ್ಲಿ ಒಡಂಬಡಿಕೆ ಸ್ಥಿರಾಯಿತು. ಅಲ್ಲಿ ಅವ್ರ ರಕ್ತ ಇಲ್ಲದೆ ಒಡಂಬಡಿಕೆ ಆಗೋದಿಲ್ಲ. ಇಲ್ಲಿ ನಾವು ನೋಡ್ತೇವೆ, ಹೋತ ಹೋರಿಗಳ ರಕ್ತದ ಮೂಲಕ ಅವರು ಒಡಂಬಡಿಕೆ ಮಾಡಿಕೊಂಡ್ರು. ಆ ಒಂದು ಚಿಕ್ಕ ಒಡಂಬಡಿಕೆ ಸಾವಿರಾರು ವರ್ಷಗಳವರೆಗೆ ಇಸ್ರಾಯೇಲ್ ಜನರ ಮೇಲೆ ಪರಿಣಾಮ ಬೀರ್ತ್ರಿ. ದಾವೀದನ ಸಮಯದಲ್ಲಿ ಮತ್ತು ಸೊಲೊಮೋನನ ಸಮಯಗಳಲ್ಲಿ ಒಂದು ಉಚ್ಚಾವಸ್ಥಿತಿಗೆ ಹೋಯ್ತಾರೆ ಅವರು. ದಾವೀದನು ಎಂಪ್ರರ್, ಒಬ್ಬ ಚಕ್ರವರ್ತಿಯ ಉಪಾಧಿಯಲ್ಲಿ ಆತನು ಸುತ್ತಲಿಂದ ಎಲ್ಲ ಭಾಗಗಳನ್ನು ಆಳ್ವಿಕೆ ಮಾಡಿದ. ಅವನಂತೆಯೇ ಕೂಡ ಸೊಲೊಮೋನನು ಕೂಡ. ಅದ ನಂತರ ಅದು ಕೆಳಗಾಗ್ತಾ ಬಂತು, ಇಳಿತಾ ಬಂತು. ನೋಡ್ತೇವೆ, ಯಾವಾಗ ದೇವರನ್ನ ಬಿಟ್ಟು ತಿರುಗಿ ವಿಗ್ರಹಗಳನ್ನು ಅವ್ರು ಆರಾಧಿಸ್ಲಿಕ್ಕೆ ಆರಂಭಿಸಿದರೋ ಆ ಆಶೀರ್ವಾದಗಳು ಕಟ್ಟಾಗ್ತಾ ಬಂತು. ದೇವರು ಪ್ರವಾದಿಗಳನ್ನು ಕಳಿಸಿ ಅವ್ರನ್ನ ಎಚ್ಚರಿಸ್ತಾ ಬಂದ. ಹೀಗೆ ಮಾಡಿದ್ರೆ ಹೀಗಾಗ್ತದೆ, ಹೀಗೆ ಮಾಡಿದ್ರೆ ಹೀಗಾಗ್ತದೆ. ಒಡಂಬಡಿಕೆಯೊಳಗೆ ಏನು ಬರ್ದದೆ ಅದು ನೆರವೇರ್ತದೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ, ಯಾಜಕ ಕಾಂಡ 26ನೇ ಅಧ್ಯಾಯ, ಅಲ್ಲಿ ನಾವು ಓದ್ತೇವೆ ಆಶೀರ್ವಾದಗಳು ಹಾಗೂ ಶಾಪಗಳು. ವಿಧೇಯರಾದರೆ ಆಶೀರ್ವಾದ. ನಿಮ್ಮ ಅಡಿಗೆ ಮನೆಯಲ್ಲಿ ಆಶೀರ್ವಾದ, ನಿಮ್ಮ ಹೊಲಗಳೆಲ್ಲ ಆಶೀರ್ವಾದ, ನೀವು ಒಳಗೆ ಬರುವಾಗ ಆಶೀರ್ವಾದ, ನೀವು ಹೊರಗೆ ಹೋಗುವಾಗ ಆಶೀರ್ವಾದ. ಶತ್ರುಗಳು ನಿಮ್ಮ ಮುಂದೆ ನಿಲ್ಲಿದ್ರೆ ಅವರು ಒಂದೇ ದಾರಿಯಿಂದ ನಿಮ್ಮ ವಿರುದ್ಧವಾಗಿ ಬಂದರು 7 ದಾರಿಯಿಂದ ಓಡೋಗ್ಬಿಡ್ತಾರೆ.
ಎಲ್ಲ ಕಡೆ ಆಶೀರ್ವಾದ ಆಶೀರ್ವಾದ ಆಶೀರ್ವಾದ. ಯಾವಾಗ ಅವಿಧೇಯರಾದರೆ ಇಂಥ ಶಾಪಗಳು ಬರ್ತವೆ. ನಾವು ಇನ್ನೂ ಅವಿಧೇಯರಾದರೆ, ದೇವರ ಕಡೆ ತಿರುಗಿಕೊಳ್ಳಿ ಹೋದರೆ ಅದಕ್ಕಿಂತ 7ರಷ್ಟು ಹೆಚ್ಚಿನ ಶಾಪಗಳು. ಅದು ಇನ್ನೂ ಅವಿಧೇಯರಾದರೆ ಅದಕ್ಕೆ ಇನ್ನೂ 7ರಷ್ಟು ಶಾಪಗಳು. ಅಲ್ಲಿ ಅವರು ಆಶೀರ್ವಾದಗಳನ್ನು ಅನುಭವಿಸಿದರು, ಅದೇ ಸಮಯದಲ್ಲಿ ದೇವರ ವಿರುದ್ಧ ಹೋಗುವಾಗ ಶಾಪಗಳನ್ನು ಕೂಡ ಅನುಭವಿಸಿದರು. ದೇವರು ಎಷ್ಟು ಹೇಳಿದ್ರು ಕೂಡ ಎಲ್ಲಿವರೆಗೆ ಸೊಲೊಮೋನನನ್ನು ಕಟ್ಟಿಸಿದ ದೇವಾಲಯದೊಳಗೇನೆ ಅವರು ಮೂರ್ತಿಗಳನ್ನು ತಂದಿಟ್ರಿ. ಅಲ್ಲಿ ಎಜ್ಕೇಲನ ಪ್ರವಾದನೆ ಹೇಳ್ತದ್ರಿ, ದೇವರ ಸನ್ನಿಧಾನ ಆ ಸ್ಥಳವನ್ನು ಬಿಟ್ಟು ಹೋಯಿತು ಅಂತ. ಎಲ್ಲಿ ವಿಗ್ರಹದೆ ಅಲ್ಲಿ ದೇವರ ಸನ್ನಿಧಾನ ಇಲ್ಲ. ನಮ್ಮ ಹೃದಯಗಳಲ್ಲಿ ಏನಾದರೂ ವಿಗ್ರಹ ಇದೆಯಾ? ದೇವರಿಗೆ ವಿರುದ್ಧವಾದಂತಹ ಯಾವುದಾದರೂ ಪಾಪ ಇದೆಯಾ? ನಾವು ಅದನ್ನು ತೆಗೆದು ಹಾಕೋಣ. ನಾವು ನಮ್ಮನ್ನು ಶುದ್ಧೀಕರಿಸಿಕೊಳ್ಳೋಣ, ನಮ್ಮನ್ನು ಶುದ್ಧಪಡಿಸಿಕೊಳ್ಳೋಣ. ದೇವರು ನೀತಿಯುಳ್ಳ ದೇವರು, ಅದೇ ಸಮಯದಲ್ಲಿ ಪ್ರೀತಿಯುಳ್ಳ ದೇವರು. ನಮ್ಮನ್ನು ಪ್ರೀತಿಸ್ತಾನೆ. ಅದನ್ನು ನಾವು ಹೊಸ ಒಡಂಬಡಿಕೆ ನಾವು ನೋಡಿಕೊಳ್ಳುವಾಗ ಅದನ್ನು ನಾವು ನೋಡಿಕೊಳ್ತೇವೆ. ಅಲ್ಲಿ ಅವರು ಎಲ್ಲ ಕಡೆ ಜಗತ್ತಿನೆಲ್ಲ ಕಡೆ ಚದರಿ ಹೋಗ್ತೀರಿ ಎಂಬ ದೇವರಿಗೆ ಹೇಳಿದಂತೆಯೇ ಅವರೆಲ್ಲರನ್ನೂ ಲೋಕದೆಲ್ಲ ಕಡೆ ಚದರಿಸ್ಬಿಟ್ಟ. ಮೊದಲು ಅವರು ಅಸ್ಸೀರಿಯಾ ದೇಶಕ್ಕೆ ಅನೇಕರು ಸರಿಯಾಗಿ ಒಯ್ಯಲ್ಪಟ್ರು. ನಂತರ ಏನು ಮಾಡ್ತಾರೆ, ಈ ಯೆರೂಸಲೇಮ್ದಲ್ಲಿದ್ದಂಥ ಯೂದಾಯದಲ್ಲಿದ್ದಂಥ ಜನರು ಬ್ಯಾಬಿಲೋನ್ ದೇಶಕ್ಕೆ ಹೋದರು. ದೇವರು ಹೇಳ್ತಾನೆ 70 ವರ್ಷ ಅಲ್ಲಿರ್ತಾರೆ ಅವರು. 70 ವರ್ಷ ತರುವಾಗ ತಿರುಗಿ ನಾ ತರ್ತೇನೆ. 70 ವರ್ಷ ಮುಗಿದ ಕೂಡಲೇ ದಾನಿಯೇಲನ ಪ್ರಾರ್ಥನೆ, ಸ್ವಾಮಿ 70 ವರ್ಷ ಮುಗಿದು ಈಗ ತಿರುಗಿ ನಮ್ಮ ದೇಶಕ್ಕೆ ಕರ್ಕೊಂಡು ಹೋದ್ರೆ ಏನಿದ್ರಿ, ದೇಶದಲ್ಲಿ ಏನೂ ಇಲ್ಲ, ಹಾಳು ಬಿದ್ದಿದೆ ಯೆರೂಸಲೇಮ್ ಪಟ್ಟಣ. ಅದರ ಗೋಡೆಗಳು ಕೆಡವಲ್ಪಟ್ಟಿದ್ದು, ಅದರ ಬಾಗಿಲು ಸುಡಲ್ಪಟ್ಟಿದ್ದವು. ಅದ್ರ ಬಂದು ಅವ್ರು ಮಾಡಿದ್ದು ಮೊದಲೇ ಕೆಲಸ ಏನ್ರಿ, ಆರಾಧನೆ. ಅವ್ರು ದೇವಾಲಯ ಕಟ್ಲಿಕ್ಕೆ ಹೋಗಲಿಲ್ಲ, ಯೆರೂಸಲೇಮ್ ಪಟ್ಟಣ ಕಟ್ಕೊಳ್ಲಿಕ್ಕೆ ಹೋಗಲಿಲ್ಲ. ಫಸ್ಟ್ ಮಾಡಿದ್ದು ಯಜ್ಞವೇದಿಯನ್ನು ಕಟ್ಟಿ ಅವರು ಏನು ಮಾಡಿದ್ರಿ, ಯಜ್ಞಗಳನ್ನು ಅರ್ಪಿಸಿ ದೇವರನ್ನು ಆರಾಧನೆ ಮಾಡಲಿಕ್ಕೆ. ಮೊದಲೇದಾಗಿ ನನ್ನ ಜೀವನ ಹಾಳು ಪಾಳಾಗಿದೆ, ನನ್ನ ಜೀವನ ಏನೂ ಇಲ್ಲ, ನನಗೆ ದೇವರ ಶಾಪಗಳಿಂದ ಕಷ್ಟ ಆಗಿದೆ ಅಂತ ಹೇಳಿದಾಗಿದ್ದರೆ ಮೊದಲೇ ಕೆಲಸ ದೇವರ ಆರಾಧನೆ ನಮ್ಮ ಜೀವನದಲ್ಲಿ ಆಗಬೇಕು. ನಮ್ಮ ಪ್ರಾರ್ಥನಾ ಜೀವಿತ ನಮ್ಮ ಕಟ್ಟಿಕೊಳ್ಳೋಣ. ನಮ್ಮ ಪ್ರಾರ್ಥನಾ ಜೀವಿತ ಕಟ್ಟಿಕೊಳ್ಳದೆ ಹೋದರೆ ನಾವು ನೋಡ್ತೇವೆ ದೇವರ ಆಶೀರ್ವಾದ ನಾವು ಹೊಂದಿಕೊಳ್ಳೋದು ಕಷ್ಟ. ನಮ್ಮ ಜೀವನದಲ್ಲಿ ಮೊದಲನೇದಾಗಿ ನಾವು ಏನು ಕಟ್ಕೊಳ್ಬೇಕ್ರಿ, ನಮ್ಮ ಪ್ರಾರ್ಥನಾ ಜೀವನ ಕಟ್ಕೊಳ್ಬೇಕು, ದೇವರೊಂದಿಗೆ ಇರುವಂಥ ಸಂಬಂಧ. ಅನೇಕ ಸಾರಿ ಪ್ರಾರ್ಥನೆ ಅಂದರೆ ನಾವು ಅನೇಕ ಸಾರಿ ಒಂದು ಟ್ರೆಡಿಷ್ನಲ್ ಪ್ರೇಯರ್ ವಿಚಾರ ಮಾಡ್ತೀವಿ. ಟ್ರೆಡಿಷ್ನಲ್ ಪ್ರೇಯರ್ ಬೇಕಾಗಿಲ್ಲ ದೇವರಿಗೆ. ನಿಮ್ಮ ಹೃದಯದಲ್ಲಿರುವಂಥ ಮಾತುಗಳು ಬೇಕು. ನೀವು ಹೃದಯಪೂರ್ವಕವಾಗಿ ದೇವರೊಂದಿಗೆ ಮಾತಾಡಬೇಕು. ಅದನ್ನು ದೇವ್ರು ಕೇಳ್ತಾನೆ ರೀ. ಮೋಶೆ ಮುಖಾಮುಖಿಯಾಗಿ ದೇವ್ರ ಕೊಟ್ಟು ಮಾತಾಡ್ತಾ ಇದ್ದ. ಇಲ್ಲಿ ನೋಡ್ತೇವೆ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನಾಗಿದ್ದು ದೈವೋಕ್ತಿಗಳನ್ನು ಕೊಟ್ಟವನು ಮೋಶೆ, ಮಧ್ಯಸ್ಥಗಾರನು. ಅದನ್ನು ನಾವು ಧರ್ಮೋಪದೇಶ ಕಾಂಡ ಅದರ 4-5 ವಚನ, ಅದರ 5ನೇ ಅಧ್ಯಾಯ 4-5ನೇ ವಚನ. ನಾಲ್ಕು 5ನೇ ವಚನ, 5ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 4-5ನೇ ವಚನ. ಯೆಹೋವನು ಆ ಬೆಟ್ಟದ ಮೇಲೆ ಬೆಂಕಿ ಜ್ವಾಲೆಯ ಮುಖಾಂತರ ಮುಖಾಮುಖಿಯಾಗಿ ನಿಮ್ಮ ಸಂಗಡ ಮಾತಾಡಲಾಗಿ, ನೀವು ಆ ಬೆಂಕಿಯ ಜ್ವಾಲೆಯ ದೆಸೆಯಿಂದ ಭಯಪಟ್ಟು ಬೆಟ್ಟವನ್ನು ಹತ್ತದೇ ಹೋಗಲಾಗಿ, ನಾನು ಯೆಹೋವನಿಗೂ ನಿಮಗೂ ನಡುವೆ ನಿಂತು ಆತನು ಆಡಿದ ಮಾತುಗಳನ್ನು ತಿಳಿಸಿದೆನು. ನೀವು ಭಯಪಟ್ರಿ, ಅದಕ್ಕೆ ದೇವರು ಡೈರೆಕ್ಟ್ ಮಾತಾಡಲಿಲ್ಲ. ಮುಂದಿನೆಲ್ಲ ಮಾತುಗಳನ್ನು ಏನ್ರಿ ನಾನು ಬಂದು ಹೇಳಿದೆ, ಮಧ್ಯಸ್ಥಗಾರನಾಗಿ ನಿಂತುಕೊಂಡು ನಾನು ಮಾತಾಡಿದೆ ಎಂಬುದಾಗಿ ಹೇಳ್ತಾನೆ. ಆದರೆ ಅದೇ ಅಧ್ಯಾಯದ 25ರಿಂದ ಕೆಲವೊಂದು ವಚನ. ಆದರೂ ಆ ಘೋರವಾದ ಅಗ್ನಿಜ್ವಾಲೆ ನಮ್ಮನ್ನು ದಹಿಸಿ ಬಿಟ್ಟಿತು ಮತ್ತು ನಮ್ಮ ದೇವರಾದ ಯೆಹೋವನ ಸ್ವರವನ್ನು ನಾವು ತಿರುಗಿ ಕೇಳಿದರೆ ಸತ್ಯವು, ಬೆಂಕಿ ಜ್ವಾಲೆಯಿಂದ ಮಾತಾಡುವ ಚೈತನ್ಯ ಸ್ವರೂಪನಾದ ದೇವರ ಸ್ವರವನ್ನು ನಾವು ಕೇಳಿದಂತೆ ಎಲ್ಲ ಮನುಷ್ಯರೊಳಗೆ ಬೇರೆ ಯಾರು ಕೇಳಿ ಬದುಕಿದರು. ಹೀಗಿರುವುದರಿಂದ ನಾವು ಯಾಕೆ ಸಾಯಬೇಕು? ನೀನೇ ಹತ್ತಿರಕ್ಕೆ ಹೋಗಿ ನಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನು ತಿಳಿದುಕೊಂಡು ಬಂದು ನಮಗೆ ತಿಳಿಸು ಅಂತ ತಿಳಿಸಿದಾಗ ನಾವು ನಡೆಸುವೆವು ಅಂತ ಹೇಳಿದ್ರಿ.
ಇಲ್ಲಿ ಮೋಶೆ ಮಧ್ಯಸ್ಥನಾಗಿ ಹೇಳುವಾಗ ದೇವರ ಮಾತುಗಳನ್ನು, ಒಡಂಬಡಿಕೆ ಮಾತುಗಳನ್ನು ಹೇಳುವಾಗ, ಒಡಂಬಡಿಕೆ ಕರಾರುಗಳನ್ನು ಹೇಳಿದಾಗ ಅವರು ಒಪ್ಪಿಕೊಳ್ತೇವೆ ಅಂತ ಹೇಳಿದರು. ಅದಕ್ಕೆ ಸಿಗ್ನೇಚರ್ ಹಾಕ್ತಂಗೆ ರೀ, ಅದರ ರಕ್ತ ಹೋದವರಿಗಳ ರಕ್ತ ಏನಾಗೈತೆ ರೀ, ಅವ್ರು ಅದಕ್ಕೆ ಸಹಿ ಹಾಕದಂಗೆ ಒಪ್ಪಂದಕ್ಕೆ. ಅದರ ಎಲ್ಲ ಕರಾರುಗಳು ಬರೆಯಲ್ಪಟ್ಟು ಮೋಶೆ ಬರೆದಿಟ್ಟಿದ್ದ ಅಲ್ಲ, ಮೋಶೆ ಎಲ್ಲ ಬರೆದಿಟ್ಟಿದ್ದ. ಆತನು ಪ್ರವಾದಿ, ಆತನು ಅದರ 33, 34 ಅಧ್ಯಾಯಗಳನ್ನು ಧರ್ಮೋಪದೇಶಕೊಂಡು ಓದೋದಾಗಿದ್ದರೆ ಮುಂದೆ ಹೇಗೆ ಅವರು ದೇವರನ್ನು ಬಿಟ್ಟು ಹೋಗ್ತಾರೆ, ಅದರ ಮೂಲಕ ಏನು ಶಾಪ ಬರ್ತದೆ ಎಂಬುದಾಗಿ ಮೋಶೆ ಪ್ರವಾದಿಸಿದ್ದನ್ನು ಕೂಡ ನಾವು ನೋಡ್ತೇವೆ. ಅದೆಲ್ಲ ಹೇಳಿದಂತೆ ಪ್ರತಿಯೊಂದು ನೆರವೇರಿತು. ಇಲ್ಲಿ ಒಡಂಬಡಿಕೆಯ ಮಧ್ಯಸ್ಥನು, ಡೈರೆಕ್ಟ್ ಮಧ್ಯಸ್ಥನು ಅಲ್ಲ. ಏನಂತನ್ರಿ, ಸ್ಟೆಫನನು ಅಪಸ್ಕೃತ್ಯದಲ್ಲಿ ದೂತನಿಗೂ ಮನುಷ್ಯರಿಗೂ ಮಧ್ಯದಲ್ಲಿ ಒಬ್ಬ ದೂತನು ಕೂಡಿದ್ದ, ಆ ಕಡೆ ದೇವರ ಕಡೆಯಿಂದ, ಈ ಕಡೆ ಮನುಷ್ಯರೊಳಗಿಂದ ಯಾರಿದ್ರಿ, ಮೋಶೆ ಇದ್ದ. ನಾವು ದೂತನ ಬಗ್ಗೆ ಅಭ್ಯಾಸ ಮಾಡುವಾಗ ಅಲ್ಲಿ ಕೂಡ ಕ್ರಿಸ್ತನ ಒಂದು ಸಂಗತಿ ನಾವು ಗ್ರಹಿಸ್ತೇವೆ. ಅದನ್ನು ನಾವಿನ್ನೂ ಹೋಗಿಲ್ಲ. ನಾವು ಮೋಶೆಯನ್ನು ಅಭ್ಯಾಸ ಮಾಡಿಕೊಂಡು ನಂತರ ಪಸ್ಕ ಹಬ್ಬವನ್ನು ಅಭ್ಯಾಸ ಮಾಡಿಕೊಂಡು ನಂತರ ದೂತನ ಬಗ್ಗೆ ಅಭ್ಯಾಸ ಮಾಡಿಕೊಳ್ಳೋಣ. ನೇರವಾಗಿ ದೂತನ ಬಗ್ಗೆ ನಾವು ಅಭ್ಯಾಸ ಮಾಡ್ಲಿಕ್ಕೆ ಹೋದರೆ ಅರ್ಥ ಆಗೋದಿಲ್ಲ ರೀ. ಅದಕ್ಕೆ ಇಲ್ಲಿ ನಾವು ನೋಡೋಣ, ಇಲ್ಲಿ ಮೋಶೆ ಮಧ್ಯಸ್ಥಗಾರನು. ಧರ್ಮೋಪದೇಶ ಕಾಂಡ 29 10-15. 12 ಓದಿಕೊಳ್ಳೋಣ. ನೀವೆಲ್ಲರೂ ಈ ಹೊತ್ತು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ನಿಂತಿರುವುದಕ್ಕೆ ಕಾರಣವೇನೆಂದರೆ, ನಿಮ್ಮ ದೇವರಾದ ಯೆಹೋವನು ನಿಮಗೆ ಹೇಳಿದಂತೆ ನಿಮ್ಮ ಪಿತೃಗಳಾದ ಅಬ್ರಾಮ್, ಇಸಾಕ್, ಯಾಕೋಬರಿಗೆ ವಾಗ್ದಾನ ಮಾಡಿದಂತೆಯೂ ನಿಮ್ಮನ್ನು ತನಗೆ ಸ್ವಕೀಯ ಜನರನ್ನಾಗಿಯೂ ತನ್ನನ್ನು ನಿಮಗೆ ದೇವರನ್ನಾಗಿಯೂ ಸ್ಥಾಪಿಸಿದಕ್ಕೋಸ್ಕರ ಈಗ ನಿಮ್ಮೊಡನೆ ಪ್ರಮಾಣಪೂರ್ವಕವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳೋನಾಗಿದ್ದಾನೆ. ಅದಕ್ಕೆ ಸೇರೋದಕ್ಕೆ ಕೂಡಿ ಬಂದಿದ್ದೀರಿ. ಅಲ್ಲಿ ಹೇಳ್ತಾನೆ, ಎಲ್ಲರೂ ಕೂಡಿಸಿ ಈ ಒಡಂಬಡಿಕೆಗಾಗಿ ನೀವು ಕೂಡಿ ಬಂದಿದ್ದೀರಿ. ನಿಮ್ಮ ಕೂಡ ಪ್ರಮಾಣಪೂರ್ವಕ ಅಂದ್ರೇನ್ರಿ? ಪ್ರಮಾಣಪೂರ್ವಕ ಆಣೆ ಇಟ್ಟುಕೊಳ್ಳೋದ್ರಿ. ಆಣೆ ಇಟ್ಟುಕೊಂಡು ಒಡಂಬಡಿಕೆ ಮಾಡಿಕೊಳ್ಳೋದು. ಇಲ್ಲಿ ದೇವರು ತನ್ನ ಮೇಲೆ ಆಣೆ ಇಟ್ಟುಕೊಳ್ತಾನೆ. ಇಸ್ರಾಯೇಲ್ರು ಯಾರ ಮೇಲೆ ಆಣೆ ಇಟ್ಟರು ಗೊತ್ತಿಲ್ಲ. ಪ್ರಮಾಣಪೂರ್ವಕವಾದ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ಮೋಶೆ ಮಧ್ಯಸ್ಥಗಾರನಾಗಿದ್ದು. ಇನ್ನು ಅನೇಕ ವಚನಗಳಲ್ಲ, ನಾನು ಹೇಳೋದಿಲ್ಲರಿ. ನಾನು ಹೇಳಿದಂತೆ ವಿಮೋಚನ ಕಾಂಡ ನೀವು ಓದುವುದಾಗಿದ್ದರೆ ನಿಮಗೆ ಅದು ಸಿಗ್ತದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ಹಳೆಯ ಒಡಂಬಡಿಕೆ ಬಗ್ಗೆ ಹೇಳಲ್ಪಟ್ಟಿದ್ರಿ. ಗಲಾತ್ಯ 3 ಅದರ 19-20ನೇ ವಚನ. ಹೌದನ್ರಿ? ಹಾಗಾದರೆ ಮೋಶೆ ಧರ್ಮಶಾಸ್ತ್ರವು ಯಾತಕ್ಕೆ? ವಾಗ್ದಾನದಲ್ಲಿ ಸೂಚಿತನಾದವನು ಹುಟ್ಟಿ ಬರುವ ತನಕ ದೇವರು ಇಂತಿಂಥದನ್ನು ಅಪರಾಧವನ್ನು ತೋರಿಸೋದಕ್ಕಾಗಿ ಅದನ್ನು ವಾಗ್ದಾನದ ತರುವಾಯ ನೇಮಿಸಿ ದೇವದೂತರ ಮುಖಾಂತರ ಒಬ್ಬ ಮಧ್ಯಸ್ಥನ ಕೈಲಿ ಕೊಟ್ಟನು. ಒಂದೇ ಪಕ್ಷವಿದ್ದರೆ ಮಧ್ಯಸ್ಥನು ಬೇಕಿಲ್ಲ, ದೇವರಾದರೂ ಒಬ್ಬನೇ. ಇಲ್ಲ ನೋಡ್ತೇವೆ, ಮಧ್ಯಸ್ಥರ ಕೈ, ದೇವದೂತರು ಮತ್ತು ಮನುಷ್ಯರ ಮಧ್ಯಸ್ಥರು ಈ ರೀತಿಯಾಗಿ ಬಂದರು. ಆಗ ಹೊಸ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆ, ಹಳೆಯ ಒಡಂಬಡಿಕೆ ಮೋಶೆ ಮುಖಾಂತರ ಭಯಂಕರವಾದದ್ದು, ನಡುಗುವಂಥದ್ದು, ಗುಡುಗು, ಸಿಡಿಲು, ಶಬ್ದ, ಭೂಕಂಪ ಎಲ್ಲದರ ಮಧ್ಯದಲ್ಲಿ ಒಂದು ಒಡಂಬಡಿಕೆ. ಹೊಸ ಒಡಂಬಡಿಕೆ ಎಲ್ಲಿರಿ? 12 ಮಂದಿ ಶಿಷ್ಯರು ಅಲ್ಲಿರುವಾಗ ರಾತ್ರಿ ಸಮಯದಲ್ಲಿ ಯೇಸು ಸ್ವಾಮಿ ಅವರೊಟ್ಟಿಗೆ ಕರ್ತನ ಭೋಜನ ಮಾಡುವಾಗ ಏನಂತನ್ರಿ? ದ್ರಾಕ್ಷಾರಸ ಕೊಡುವಾಗ ಏನಂತಾನೆ ಯೇಸು ಸ್ವಾಮಿ? ಇದು ಹೊಸ ಒಡಂಬಡಿಕೆಯ ರಕ್ತ, ಇದು ಹೊಸ ಒಡಂಬಡಿಕೆ. ಅದು ದ್ರಾಕ್ಷಾರಸ ನಿಜ. ಹೊಸ ಒಡಂಬಡಿಕೆಯ ರಕ್ತ ಶಿಲುಬೆ ಮೇಲೆ
ಸುರಿಸುವಂಥದ್ದಾಗಿತ್ತು. ಹಳೆ ಒಡಂಬಡಿಕೆಯಲ್ಲಿ ಕ್ಷಮಾಪಣೆಗೆ ಕಷ್ಟ ಐತ್ರಿ, ಅಲ್ಲ, ಬಹಳ ಕಷ್ಟ. ಯಾಕಂದ್ರೆ ಅವ್ರ ಹೃದಯನೇ ತಪ್ಪಿ ಹೋಗ್ತಾ ಇತ್ರಿ, ಪಾಪದ ಹೃದಯ. ತಿರುಗಿ ತಿರುಗಿ ಪಾಪಕ್ಕೆ ಹೋಗ್ತಾ ಇದ್ರು, ತಿರುಗಿ ದೇವ್ರು ಎಚ್ಚರಿಸ್ತದ, ದೇವ್ರ ಕಡೆ ತಿರುಗಿಕೊಂತಿದ್ರು, ಮತ್ತೆ ಹಳೆ ಸಂಗತಿಗಳು ಹೋಗ್ತಿದ್ರು, ಮತ್ತೆ ತಿರುಗಿಕೊಳ್ತಿದ್ರು. ಅದೇ ರೀತಿಯಾಗಿ ಅವ್ರು ನಡೀತಾ ಇತ್ತು. ಪಾಪ ಕ್ಷಮಾಪಣೆ ಹೇಗಾಗ್ತಿತ್ತು ಹಳೆ ಒಡಂಬಡಿಕೆಯಲ್ಲಿ? ಪ್ರತಿ ವರ್ಷ ಅವರು ಏನಾದರೂ ದೇವ್ರಿಗೆ ಯಜ್ಞ ಮಾಡಬೇಕಾಗಿತ್ತು, ಬಲಿ ಕೊಡಬೇಕಾಗಿತ್ತು. ಅವರು ಒಂದು ಕುರಿನ ತೆಗೆದುಕೊಂಡು ಬಂದು ಪೂರ್ಣಾಂಗ ಕುರಿತಂದು ಅದರ ಮೇಲೆ ಕೈ ಇಟ್ಟು, ಇದು ನನ್ನ ಪಾಪ ಹೊರ್ತದೆ, ಇದರ ರಕ್ತ ನನ್ನ ಪಾಪ ಮುಚ್ಚುತ್ತದೆ ಅಂಥೇಳಿ ಅದನ್ನು ದೇವರ ದರ್ಶನದ ಗುಡಾರ ಬಂದು ತಂದು ಅದರನ್ನು ಕತ್ತು ಕೊಯ್ದು ಅದರ ರಕ್ತವನ್ನು ಯಜ್ಞವೇದಿಗೂ ಸುತ್ತಲೂ ಚಿಮುಕಿಸಿ, ಈ ರಕ್ತ ನನ್ನ ಪಾಪ ತೊಳಿತದಲ್ರಿ, ಮುಚ್ಚುತ್ತದೆ. ಎಷ್ಟು ದಿವಸ ಮುಚ್ಚುತ್ತದೆ ರೀ? 1 ವರ್ಷ. ಒಂದು ವರ್ಷ ಆದ್ಮೇಲೆ ಮತ್ತೊಂದು ಕುರಿ ತರಬೇಕು. ಹಳೆ ಒಡಂಬಡಿಕೆ ಅದು. ಹೀಗಾಗಿ ಅವರ ಒಂದು ಕಾನ್ಷಿಯನ್ಸ್ ಕ್ಲೀನ್ ಆಗ್ತಾನೇ ಇರಲಿಲ್ಲ. ಪ್ರತಿ ಸಾರಿ ಪಾಪದ ನೆನಪು, ಅಯ್ಯೋ ಅಂತ ಪಾಪ ಮಾಡಿಬಿಟ್ಟೆ, ನಾನು ಮಾಡಬಾರ್ದಾಗಿತ್ತು. ಅದು ಪ್ರತಿ ಸಾರಿ ಹೋಗಿ ಅದು ನೆನಪಿಗೆ ಬರುವಾಗ ಹೋಗಿ ಒಂದು ಯಜ್ಞ ಅರ್ಪಿಸ್ಬರು. ಇದು ಹೊಸ ಒಡಂಬಡಿಕೆ ರಕ್ತ ಎಂಬುದಾಗಿ ನಾವು ನೋಡ್ತೀವಿ. ಹೀಗಾಗಿ ನಾವು ತಿಮೋತಿನಿಗೆ ಬರೆದ ಮೊದಲನೇ ಪತ್ರಿಕೆ, ಅದರ 2ನೇ ಅಧ್ಯಾಯ 5ನೇ ವಚನ. ಯಾರಾದರೂ ಓದ್ರಿ. ವಿಮೋಚನಾರ್ಥ ಇಲ್ಲ ನೋಡ್ತೇವೆ. ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಇಲ್ಲಿ ಮನುಷ್ಯ ಅಂತ ಯಾಕೆ ಹೇಳ್ತಿದ್ರಿ? ಈಗ ಮೋಶೆ ಹೋದ, ಮಧ್ಯಸ್ಥನಾಗಿದ್ದ. ಈಗ ಯಾರು ಬಂದರು ಹೊಸ ಒಡಂಬಡಿಕೆಯಲ್ಲಿ? ಯೇಸು ಸ್ವಾಮಿ. ದೇವ್ರು ಯೆರೆಮೀಯನ ಪ್ರವಾದನೆಯಲ್ಲಿ ಹೇಳ್ತಾನೆ, ಒಡಂಬಡಿಕೆ ಹೋತದ್ದು, ಅವರು ನನ್ನ ವಾದನೆಗಳಿಗೆ ಕಾಯ್ಕೊಂಡು ನಡೆಯಲೇ ಇಲ್ಲ. ಯೆರೆಮೀಯ ಹೇಳ್ತಾನೆ, ದೇವ್ರ ಕಡೆ ತಿರುಗಿಕೊಳ್ರಿ, ನೀವು ಇದ್ರಿ ಯೆರೂಸಲೇಮ್ ಅದು ಹಾಳಾಗಿ ಹೋಗ್ತದೆ, ನೆಬೂಕದ್ನೆಚ್ಚರನ ಅರಸನು ಬಂದು ಇದನ್ನು ತಕೊಂಡು ನಿಮ್ಮೆಲ್ಲರದು ಸರಿಯಾಗಿ ಹೋಯ್ತಂತ ಯಾರು ಕೇಳಲಿಕ್ಕೆ ರೆಡಿಯಿಲ್ಲ. ಅರಸನಿಂದ ಹಿಡಿದು ಚಿಕ್ಕವರವರೆಗೂ ಯಾರು ಯೆರೆಮೀಯನ ಪ್ರವಾದನೆ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಆಗ ಯೆರೆಮೀಯನಿಗೆ ದೇವರು ಕೊಟ್ಟಂಥ ವಾಕ್ಯ, ಹೊಸ ಒಡಂಬಡಿಕೆ ಮಾಡಿಕೊಳ್ತಾನೆ, ಅವರೊಂದಿಗೆ ಹೊಸ ಒಡಂಬಡಿಕೆ ಮಾಡಿಕೊಳ್ತಾನೆ. ಏನು? ಅವರ ಹೃದಯಗಳಲ್ಲಿ ನನ್ನ ಮಾತುಗಳನ್ನು ಬರೀತೇನೆ. ಕಲ್ಲಿನ ಹಲಿಗೆ ಮೇಲಲ್ಲ, ಎಲ್ರಿ? ನಮ್ಮ ಹೃದಯ ಎಂಬ ಹಲಿಗೆ ಮೇಲೆ ಬರೀತಾನಂತ್ರಿ. ಯಾವನು ನೀನು ದೇವ್ರ ಕಡೆ ತಿರುಕೋ ಅಥವಾ ಅಂತ ಹೇಳಬೇಕಾಗಿಲ್ಲ, ಆತನ ಹೃದಯದಲ್ಲಿಯೇ ಪವಿತ್ರಾತ್ಮನು ಮಾತಾಡ್ತಾನೆ. ಹೊಸ ಒಡಂಬಡಿಕೆ. ಅವರ ಪಾಪಗಳನ್ನೆಲ್ಲ ಕ್ಷಮಿಸಿ ನಾನು ಅವುಗಳನ್ನು ಎಂದಿಗೂ ನೆನಪಿಗೆ ತರುವುದಿಲ್ಲ, ಅದು ಹೊಸ ಒಡಂಬಡಿಕೆ. ಇಲ್ಲಿ ಶಾಪದ ಬಗ್ಗೆ ಹೇಳಲ್ಪಟ್ಟಿಲ್ಲ, ಆದರೆ ಒಂದೇ ಒಂದು ಶಾಪ. ದೇವರ ಆ ಪ್ರೀತಿಯನ್ನು, ದೇವರ ಹೊಸ ಒಡಂಬಡಿಕೆಯನ್ನು, ದೇವರ ಆ ಕ್ಷಮಾಪಣೆಯನ್ನು ನಾವು ತಿರಸ್ಕಾರ ಮಾಡಿದರೆ, ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಪ್ರೀತಿಯನ್ನು ನಾವು ತಿರಸ್ಕಾರ ಮಾಡಿದರೆ ಏನ್ರಿ? ನ್ಯಾಯ ತೀರ್ಪು ಇದೆ. ನರಕ ನನಗಾಗಿ ನಿನಗಾಗಿ ದೇವರು ಉಂಟು ಮಾಡಲಿಲ್ಲ. ಯಾರಿಗಾಗಿ ಉಂಟು ಮಾಡೇನ್ರಿ? ಸೈತಾನನಿಗೂ ಅವನ ದೂತರಿಗೂ. ಸೈತಾನ್ ಫಾಲೋ ಮಾಡಿದ್ರೆ ಎಲ್ಲಿ ಹೋಗ್ಬೇಕ್ರಿ? ಅಲ್ಲೇ ಹೋಗ್ಬೇಕು. ಅದ ಕಾರಣ ಅಲ್ಲಿ ಅದಕ್ಕಾಗಿ ದೇವರು ಹೇಳುವಂಥ ಮಾತು ನೋಡ್ತೇವೆ, ನಾನು ಅವರ ಪಾಪಗಳನ್ನು ಕ್ಷಮಿಸಿ ಎಂದಿಗೂ ನೆನಪಿಗೆ ತರುವುದಿಲ್ಲ. ಆದ ಕಾರಣ ನಾವು ಆ ದೇವರ ಪ್ರೀತಿಯನ್ನು ತಗೊಂಡುದಾಗಿದ್ದಾರೆ ನೋಡ್ತೇವೆ, ಈ ಹೊಸ ಒಡಂಬಡಿಕೆಯ ರಕ್ತದ ಮೂಲಕ ನಮ್ಮೆಲ್ಲ ಪಾಪಗಳು ಕ್ಷಮಿಸಲ್ಪಡ್ತದೆ. ಹಳೆ ಒಡಂಬಡಿಕೆಯಲ್ಲಿ ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂಥ ರಕ್ತ. ಹೊಸ ಒಡಂಬಡಿಕೆಯಲ್ಲಿ ಎಂಥ ರಕ್ತ ಇದು?
ನಮ್ಮ ಪಾಪಗಳನ್ನು ಕ್ಷಮಿಸುವ ರಕ್ತ. ಒಡಂಬಡಿಕೆ ಸ್ಥಿರ ಮಾಡುವುದಷ್ಟೇ ಅಲ್ಲ, ನಮ್ಮ ಪಾಪಗಳನ್ನು ತೊಳಿತದೆ. ಯೇಸುವಿನ ರಕ್ತ ಹೆಬೆಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ರಕ್ತ. ಏನು ಹಿತಕರವಾಗಿ ಮಾತಾಡ್ತೈತ್ರಿ? ಹೆಬೆಲನ ರಕ್ತ ಏನು ಕೂಗ್ತಾ ಇತ್ತು? ಮೊಯಿ ತೀರ್ಸು, ನನ್ನಣ್ಣ ಕೊಂದ, ನನ್ನಣ್ಣ ಅನ್ಯಾಯವಾಗಿ ಕೊಂದ, ದೇವರೇ ಅವನಿಗೆ ಮುಯಿ ತೀರ್ಸು. ಯೇಸುವಿನ ರಕ್ತ ಏನು ಹೇಳ್ತದ್ರಿ? ಕ್ಷಮಿಸು. ಮತ್ತೇನು ಹೇಳ್ತದ್ರಿ? ಯೇಸುವಿನ ರಕ್ತ ನಮ್ಮ ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಹೊಸ ಒಡಂಬಡಿಕೆಯ ರಕ್ತ ಬರೀ ಒಡಂಬಡಿಕೆ ಸ್ಥಿರಪಡಿಸುವುದಷ್ಟೇ ಅಲ್ಲ, ನಮ್ಮ ಪಾಪಗಳನ್ನು ತೊಳಿತದೆ. ಯೇಸುವಿನ ರಕ್ತವು ನಮ್ಮ ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಸಕಲ ಪಾಪ ಇಲ್ಲಿ ಮುಚ್ಚುತ್ತದೆ ಅಂತಲ್ಲ, ನಮ್ಮ ಪಾಪಗಳನ್ನು ಅದು ಮುಚ್ಚೋದಿಲ್ಲ, ಅದು ತೊಳಿತದೆ. ಇಟ್ ಕ್ಲೆನ್ಸಸ್. ಯೇಸುವಿನ ರಕ್ತ ನಮ್ಮ ಪಾಪಗಳನ್ನು ತೊಳಿತದೆ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ, 1 ಯೋಹಾನ 1:9 ಅರಿಕೆ ಮಾಡಿದರೆ ಏನಾಗ್ತದ್ರಿ? ಆತ ನೀತಿವಂತನು ನಂಬಿಗಸ್ತನು ಆಗಿರೋದ್ರಿಂದ ನಮ್ಮ ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡು. ಹೀಗಾಗಿ ನಮಗೇನ್ರಿ, ದೇವರ ಸನ್ನಿಧಿಗೆ ಬರುವಾಗ ನಮ್ಮ ಕಾನ್ಷನ್ಸ್ ಕ್ಲಿಯರ್ ಇರ್ತದೆ, ನಮ್ಮ ಮನಸ್ಸಾಕ್ಷಿ ಶುದ್ಧ ಆಗಿರ್ತದೆ. ಅದೇ ಹಳೆ ಒಡಂಬಡಿಕೆ ಜನರಲ್ಲಿ ಮನಸ್ಸಾಕ್ಷಿ ಶುದ್ಧ ಆಗ್ತಾನೆ ಇರಲಿಲ್ಲ. ಪ್ರತಿ ಸಾರಿ ಯಜ್ಞಗಳನ್ನ ಅರ್ಪಣೆ ಮಾಡ್ತಾನೆ ಇರಬೇಕು, ಆದರೂ ಮನಸ್ಸಾಕ್ಷಿ ಸ್ವಚ್ಛ ಆಗ್ತಾನೆ ಇರಲಿಲ್ಲ. ಇಬ್ರಿಯರು ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ ಅವ್ರ ಮನಸ್ಸಾಕ್ಷಿ ಸ್ವಚ್ಛ ಆಗಿರಲಿಲ್ಲ ಅಂದ್ರೆ. ಒಂಬತ್ತನೇ ಅಧ್ಯಾಯ 14ನೇ ವಚನ. ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮ ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವಳ ದೇವರನ್ನು ಆರಾಧಿಸುವಂತೆ ಏನ್ರಿ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ? ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ? ಇಲ್ಲಿ 10ನೇ ಅಧ್ಯಾಯದಲ್ಲಿ ನೋಡುವಾಗ 10ನೇ ಅಧ್ಯಾಯ 2 ಸಿದ್ಧಿಗೆ ತಂದಿದ್ದ ಪಕ್ಷದಲ್ಲಿ ಆ ಯಜ್ಞ ಸಮರ್ಪಣೆಯು ನಿಂತು ಹೋಗುತ್ತಿತ್ತಲ್ಲ. ಯಾಕಂದರೆ ದೇವಾರಾಧನೆ ಮಾಡುವವರು ಒಂದು ಸಾರಿ ಶುದ್ಧೀಕರಿಸಲ್ಪಟ್ಟ ಮೇಲೆ ಅವರಿಗೆ ಪಾಪ ಉಂಟೆಂದು ಅವರ ಮನಸ್ಸು ಇನ್ನೂ ಸಾಕ್ಷಿ ಕೊಡುವುದು ಹೇಗೆ? ಹಳೆ ಒಡಂಬಡಿಕೆ ಬಗ್ಗೆ ಮಾತಾಡ್ತಾನೆ. ಅವರು ಯಜ್ಞ ಅರ್ಪಿಸಿದ ಮೇಲೂ ಕೂಡ ಅವ್ರ ಮನಸ್ಸಾಕ್ಷಿ ಸ್ವಚ್ಛ ಆಗಿಲ್ಲ. ನಮಗೆ ಹೆಂಗೆ ಸ್ವಚ್ಛ ಆಗ್ತೈತ್ರಿ? ನಮಗೆ ಹೆಂಗೆ ಸ್ವಚ್ಛ ಆಗ್ತದ್ರಿ? ಪವಿತ್ರಾತ್ಮನ ಗ್ಯಾರಂಟಿ ಕೊಡ್ತಾನೆ, ನಿನ್ನ ಪಾಪಗಳು ತೊಳೆಯಲ್ಪಟ್ಟಿವೆ. ಪಾರ್ಶ್ವವಾಗಿ ರೋಗಿನ ಯೇಸು ಸ್ವಾಮಿಗೆ ಹಿಡ್ದಂದಾಗ ಯೇಸು ಸ್ವಾಮಿ ಹೇಳಿದ ಮಾತು ಏನ್ರಿ? ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಆ ದುರಾಚಾರಿಯಾದ ಸ್ತ್ರೀ ಯೇಸುವಿನ ಬಳಿಗೆ ಬಂದು ತನ್ನ ಕಣ್ಣೀರಿನಿಂದ ಆತನ ಪಾದಗಳನ್ನು ತ್ಯಾಗ ಮಾಡಿ ತನ್ನ ತಲೆ ಕೂದಲಿಂದ ಒರೆಸುವಾಗ ಅಲ್ಲಿ ಯೇಸು ಸ್ವಾಮಿ ಮಾಡ್ತಾನೆ, ಮಗಳೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ನಾವು ನೋಡ್ತೇವೆ, ಮೊದಲನೇದಾಗಿ ದೇವರು ನಮ್ಮನ್ನು ಬಿಡುವಂಥ ಪಾಪ ತೊಳೆದು ನಮ್ಮನ್ನು ಮನಸ್ಸಾಕ್ಷಿ ಗ್ಯಾರಂಟಿ. ಹೀಗಾಗಿ ನಮ್ಗೇನಿಸ್ತೈತ್ರಿ? ನಾನು ರಕ್ಷಣೆ ಹೊಂದಿದ್ದೇನೆ ಅಂತ ಭರವಸೆ ನಮ್ಮೊಳಗೆ ಬರ್ತದೆ. ಅಶ್ಯೂರೆನ್ಸ್ ಆಫ್ ಸಾಲ್ವೇಷನ್ ಅದು ನಮಗೆ ಬರ್ತದೆ. ಬೇರೆಯವ್ರಿಗಿದೆ ರೀ? ಇಲ್ಲ. ಯಹೂದರಿಗಿದೆಯಾ? ಇಲ್ಲ. ನಾವು ನೋಡ್ತೇವೆ, ಯಾವುದೇ ಧರ್ಮಗಳನ್ನು ಹಿಂಬಾಲಿಸೋದ್ರಿಂದ, ಧಾರ್ಮಿಕ ವ್ಯಕ್ತಿಗಳನ್ನು ಹಿಂಬಾಲಿಸೋದ್ರಿಂದ ಬರುವುದಿಲ್ಲ ಆ ಒಂದು ಕಾನ್ಷನ್ಸ್, ಆ ಒಂದು ಮನಸ್ಸಾಕ್ಷಿ, ಶುದ್ಧವಾದ ಮನಸ್ಸು ಬರೋದಿಲ್ಲ. ಯಾವಾಗ ಬರ್ತದೆ? ಯೇಸು ಸ್ವಾಮಿ ನಾವು ಸ್ವೀಕಾರ ಮಾಡಿಕೊಂಡು, ಹೌದು ನನ್ನ ಪಾಪಗಳು ತೊಳೆಯಲ್ಪಟ್ಟಿವೆ, ನಾನು ಶುದ್ಧನಾಗಿದ್ದೇನೆ. ಯೇಸು ಸ್ವಾಮಿ ಹೊಸ ಒಡಂಬಡಿಕೆಗೆ ಮಧ್ಯಸ್ಥಗಾರನಾಗಿದ್ದಾನೆ. ಆದ ಕಾರಣ ಇಬ್ಬರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 15ನೇ ವಚನ, ಈ ಕಾರಣದಿಂದ ಆತನು ಒಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಇಲ್ಲ ನೋಡ್ತೇವೆ, ಹೊಸ ಒಡಂಬಡಿಕೆಗೆ ಆತನು ಮಧ್ಯಸ್ಥಗಾರನಾಗಿದ್ದಾನೆ.
ಹಳೆ ಒಡಂಬಡಿಕೆ ಹಳೇದಾಗುತ್ತಾ ಮುದಿಯಾಗಿ ಹೋಯ್ತಂತ ದೇವ್ರ ಹೇಳ್ತದೆ. ಮುದಿಯಾಗಿ ಹೋಯ್ತಂತ್ರಿ. ಅವರು ಒಂದು ಟ್ರೆಡಿಷನಲ್ ಜನರಾಗ್ಬಿಟ್ರು, ಒಂದು ಸಾಂಪ್ರದಾಯಿಕ ಜನರಾಗ್ಬಿಟ್ರು. ಎಜ್ರನು ಗೊತ್ತಿತ್ತು ನಾವು ದೇವ್ರ ಬಗ್ಗೆ ಅವಿಧೇಯರಾದಲ್ಲಿ ಇಷ್ಟೆಲ್ಲ ಹಿಂಸೆ ನಮ್ಮ ಮೇಲೆ ಬಂತಂತ ಹೇಳಿ ಅವ್ರಿಗೆಲ್ಲರಿಗೂ ಅವ್ರನ್ನ ದೇವ್ರ ವಾಕ್ಯದಲ್ಲಿ ಕಟ್ಟಕ್ಕೆ ಹೋದ. ಕಟ್ಟಿದ ನಿಜ. ಜರುಬ್ಬಾಬೆಲನು ಬಂದು ಯೆಹೋಶುವನು ಬಂದು ಯಜ್ಞವೇದಿ ಕಟ್ಟಿದ್ರು. ನಂತರ ಅವರು ದೇವಾಲಯವನ್ನು ಕೂಡ ಕಟ್ಟಿದ್ರು. ಅದಾದ ನಂತರ ನೆಹೆಮೀಯನು ಬಂದು ಯೆರೂಸಲೇಮ್ ಗೋಡೆ ಕಟ್ಟಿದ, ಯೆರೂಸಲೇಮ್ ಪಟ್ಟಣ ಕಟ್ಟಿದ. ಅದನಾದ ನಂತರ ಇನ್ನೊಬ್ಬ ವ್ಯಕ್ತಿ ಬರ್ತಾನ್ರಿ, ಎಜ್ರ. ಆತನ ಜನರನ್ನು ದೇವರ ವಾಕ್ಯದಲ್ಲಿ ಕಟ್ಟಿದ. ಈಗಪ್ಪ ನೀವು ಮೊದಲೇ ಮಾಡ್ದಂಗೆ ಮಾಡಕ್ಕೆ ಹೋಗ್ಬೇಡ್ರಿ, ದೇವರನ್ನು ಬಿಟ್ಟು ಹೋಗ್ಬೇಡ್ರಿ. ದೇವರು ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ನಾವು ತಪ್ಪಿದರೆ ಈ ಶಾಪ, ನಾವು ವಿಧೇಯರಾದರೆ ಈ ಆಶೀರ್ವಾದ. ಅದ ಕಾರಣ ಆಶೀರ್ವಾದ ಆರಿಸ್ಕೊಳ್ಳೋಣ, ಶಾಪ ಆರಿಸೋದು ಬೇಡ ಎಂಬುದಾಗಿ ಎಜ್ರನು ಏನು ಮಾಡಿದ, ಅವ್ರನ್ನು ದೇವ್ರ ವಾಕ್ಯದಲ್ಲಿ ಕಟ್ಟಲಿಕ್ಕೆ ಆರಂಭಿಸಿದ. ಅದು ಹೋಗಿ ಏನಾಯ್ತು ರೀ, ಟ್ರೆಡಿಷನಲ್ ಆಗೋಯ್ತು. ಅವ್ರನ್ನು ಪರಿಸಾಯರ್ ಅಂತ ಕರೀತಾರೆ. ದೇವ್ರ ವಾಕ್ಯ ಅಭ್ಯಾಸ ಮಾಡ್ತಾರೆ, ದೇವ್ರಕ್ಕೆ ವಿಧೇಯರಾಗ್ತಾರೆ ದೇವ್ರ ವಾಕ್ಯಕ್ಕೆ, ಮತ್ತು ತಮ್ಮದು ಏನೇನೋ ಆಜ್ಞೆಗಳನ್ನು ಕೂಡಿಸ್ತಾ ಹೋಗ್ಬಿಟ್ರು. ಒಂದು ಸಾಂಪ್ರದಾಯಿಕ. ಮಿಷನರಿಗಳು ಬಂದು ಜನರಲ್ಲಿ ಸುವಾರ್ಥ ಸಾರಿ ಅನೇಕರನ್ನು ಜನರಲ್ಲಿ ಕಟ್ಟಿದ್ರು. ಮುಂದೆ ಬಂದಂತ ಏನಾಯ್ತು ರೀ, ಎಲ್ಲರೂ ಸಾಂಪ್ರದಾಯಿಕ ಕ್ರೈಸ್ತರಾಗ್ಬಿಟ್ರು. ಅದಕ್ಕಾಗಿ ಯೇಸು ಸ್ವಾಮಿ ಬರಲಿಲ್ಲ. ನಾವು ಆತನನ್ನು ಸ್ವೀಕರಿಸಿಕೊಂಡು ಪಾಪದ ಪರಿಹಾರ ಹೊಂದಿಕೊಂಡು ಜೀವಿಸುವಂತೆ ಯೇಸು ಸ್ವಾಮಿ ಹೊಸ ಒಡಂಬಡಿಕೆಗೆ ಮಧ್ಯಸ್ಥಗಾರನಾಗಿದ್ದಾನೆ. ಅದರ 7ನೇ ಅಧ್ಯಾಯ ಇಬ್ರಿಯ 7:15, 7:22. ಯೇಸು ಆಣೆಯೊಡನೆ ಯಾಜಕನಾದದರಿಂದ ಎಷ್ಟೋ ಶ್ರೇಷ್ಠವಾದ ಒಡಂಬಡಿಕೆಗೆ ಹೊಣೆಗಾರನಾದನು. ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಿದ. 8ನೇ ಅಧ್ಯಾಯ 6ನೇ ವಚನ. ಆದರೆ ಯೇಸು ಅದಕ್ಕಿಂತ ಶ್ರೇಷ್ಠವಾದ ಯಾಜಕೋದ್ಯೋಗವನ್ನು ಹೊಂದಿದ್ದಾನೆ. ಉತ್ತಮ ವಾಗ್ದಾನದ ಮೇಲೆ ಸ್ಥಾಪಿತವಾದ ಉತ್ತಮವಾದ ಒಡಂಬಡಿಕೆಗೆ ಮಧ್ಯಸ್ಥಗಾರನಾಗಿದ್ದಾನೆ. ಮೋಶೆ ಹಳೆ ಒಡಂಬಡಿಕೆ ಮಧ್ಯಸ್ಥಗಾರನು, ಯೇಸು ಹೊಸ ಒಡಂಬಡಿಕೆಗೆ ಮಧ್ಯಸ್ಥರಾಗಿ. ಇಲ್ಲಿ ನಾವು ಸೀನಾಯಿ ಬೆಟ್ಟಕ್ಕೆ ಬಂದಿಲ್ಲ. ನಾವು ಹಾಡಾಡ್ತೇವೆ, ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದ. ಹಂಗೆ ಬಂದ್ಬಿಟ್ರೆ ನಾವೆಲ್ಲ ಓಡೋಗ್ತಿರಲಿಲ್ಲ. ಆ ಕಡೆ ಕೆಲವು ಅನೇಕ ಹಾಡುಗಳು ನಮ್ಮಲ್ಲಿ ತಪ್ಪಿದ್ದಾರೆ. ಅದನ್ನು ನಾವು ತಿಳ್ಕೊಂಡು ನಾವು ಹಾಡ್ಬೇಕ್ರಿ. ಒಂದೊಂದು ಹಾಡಿದ್ರೆ ಕಣ್ಣೀರ ಕಡಲಲ್ಲಿ ಏನಾ ಯಾತ್ರೆ ಮಾಡೋದು, ನೆಗೆಟಿವ್ ಸಾಂಗ್ ರೀ, ಫುಲ್ ನೆಗೆಟಿವ್. ಇಡೀ ಜೀವನಪುರ ಅಂದ್ರೆ ನಾನು ಕಣ್ಣೀರಾಗೇ ಇರ್ತೇನೆ ಅಂತ ಹೇಳುವಂಥ. ನಾವು ಸರಿಯಾದ ವಾಕ್ಯಗಳ ವಾಗ್ದಾನಗಳ ಮೇಲೆ ನಾವು ನಿಂತುಕೊಂಡು ನಾವು ಹಾಡುಗಳನ್ನು ಕಟ್ಟಬೇಕ್ರಿ. ಅದನ್ನು ಅದ್ರ ಪ್ರಕಾರವಾಗಿ ನಾವು ಜೀವಿಸ್ಬೇಕ್ರಿ. ಎಲ್ಲ ನೋಡ್ತೇವೆ. 12ನೇ ವಚನ, 8ನೇ ವಚನ. ನಾನು ಅವರ ದುಷ್ಕೃತ್ಯಗಳ ವಿಷಯವಾಗಿ ಕ್ಷಮೆಯುಳ್ಳವನಾಗಿರನು, ಅವರ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಕರ್ತನು ನುಡಿತಾನೆ. ಇದು ಹೊಸ ಒಡಂಬಡಿಕೆ. ಅದ ಕಾರಣ 13ನೇ ವಚನ ಹೇಳ್ತದೆ, ಹೊಸ ಒಡಂಬಡಿಕೆ ಎಂದು ಹೇಳಿದ್ದರಲ್ಲಿ ಮೊದಲಿದ್ದನ್ನು ಹಳೆಯದಾಗಿ ಮಾಡಿದ್ದಾನೆ. ಹಳೆಯದಾಗುತ್ತಾ ಮುದಿಯಾಗುವುದಕ್ಕೆ ಅಂತ್ಯವೂ ಸಮೀಪವಾಗಿದೆ. ಅಷ್ಟು ಮಹಿಮೆಯುಳ್ಳದಂಥ ಒಡಂಬಡಿಕೆ, ಅಷ್ಟು ಭಯಂಕರವಾದಂಥ ಒಡಂಬಡಿಕೆ ಇಲ್ಲಿಗೆ ಇಬ್ಬರಿ ಗ್ರಂಥಕರ್ತಂತೆ ಮುದಿಯಾಗಿದೆ. ಉಪಯೋಗವಿಲ್ಲದ ಒಡಂಬಡಿಕೆಯಾಗಿ ಮಾರ್ಪಡ್ತು. ಯೇಸು ಸ್ವಾಮಿ ಸೀನಾಯಿ ಬೆಟ್ಟದಲ್ಲಿ ಮಾಡಲಿಲ್ಲ. ಶಿಷ್ಯರೊಂದಿಗೆ ನಾವು ನೋಡ್ತೇವೆ, 12 ಮಂದಿ ಶಿಷ್ಯರನ್ನು ಕೂಡಿರುವಾಗ ಅವರ ಪಾದಗಳನ್ನು ತುಳಿದು ನಾವು ನೋಡ್ತೇವೆ, ಅವರೊಂದಿಗೆ ತನ್ನ ಭೋಜನ ಹಂಚಿಕೊಂಡು. ಇದು ಒಡಂಬಡಿಕೆ, ಹೊಸ ಒಡಂಬಡಿಕೆ. ಪಾಪಗಳ ಕ್ಷಮೆಪಣೆಗಾಗಿ ಸುರಿಸಲ್ಪಡುವ ನನ್ನ ರಕ್ತ ಹೊಸ ಒಡಂಬಡಿಕೆ ರಕ್ತ ಎಂಬುದಾಗಿ ಯೇಸು ಸ್ವಾಮಿ ಹೇಳಿ ಅವತ್ತು ನಮಗೆ ಒಡಂಬಡಿಕೆ ಮಾಡಿಕೊಂಡನು. ಅದ ಕಾರಣ ಇಬ್ರಿಯ 12ಗೆ ನಾವು ಬರುವಾಗ ನಾವು ಎಲ್ಲಿಗೆ ಬಂದಿಲ್ಲ. 18ನೇ ವಚನದಿಂದ, ನೀವು ಮುಟ್ಟುವುದಕ್ಕೆ ಸಾಧ್ಯವಾದಂಥ ಮತ್ತು ಬೆಂಕಿ ಹತ್ತಿದಂಥ ಬೆಟ್ಟಕ್ಕೂ ಮೋಡದ ಮೊಬ್ಬಿಗೂ ಕತ್ತಲೆಗೂ ಮಾತುಗಳ ತುತ್ತೂರಿ ಧ್ವನಿ, ಬಿರುಗಾಳಿಗೂ ತುತ್ತೂರಿ ಧ್ವನಿಗೂ ಮಾತುಗಳ ಶಬ್ದಕ್ಕೂ ಬಂದವರಲ್ಲ. ಆ ಶಬ್ದವನ್ನು ಕೇಳಿದ್ರೆ ತಮಗೆ ಒಂದು ಮಾತನ್ನಾದರೂ ಹೇಳಬಾರದೆಂದು ಬೇಡಿಕೊಂಡರು. ಯಾಕಂದರೆ ಒಂದು ಮೃಗವಾದರೂ ಬೆಟ್ಟಕ್ಕೆ ಮುಟ್ಟಿದರೆ ಅದನ್ನು ಕಲೆಸೆದು ಕೊಲ್ಲಬೇಕೆಂಬ ವಿಧಿಯನ್ನು ತಾಳಲಾರದಿದ್ದರು. ಇದಲ್ಲದೆ ಅಲ್ಲಿ ತೋರಿದ್ದು ಅಷ್ಟು ಭಯಂಕರವಾದದ್ದರಿಂದ ಮೋಶೆಯು ನನಗೆ ಬಹು ಭಯವಾಗುತ್ತದೆ, ನಡುಗುತ್ತೇನೆ ಅಂತ ಹೇಳಿದನು. ಆದರೆ ನೀವು ಚಿಯೋನ್ ಪರ್ವತಕ್ಕೂ
ಜೀವ ಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸವ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲು ಮಕ್ಕಳ ಸಭೆಗೂ ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೆಬೆಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ. ಆ ಸೀನಾಯಿ ಬೆಟ್ಟಕ್ಕೆ ಬರಲಿಲ್ಲ, ನಾವು ಆ ನಡುಗುವಂಥ ಬೆಟ್ಟಕ್ಕೆ ಬರಲಿಲ್ಲ. ಬೆಂಕಿ ಎತ್ತಿ ಉರಿತಿರುವಂಥ ಆ ಗುಡುಗಿನ ಶಬ್ದಗಳಿಂದ ಮಾತಾಡುವಂಥ ದೇವರ ಶಬ್ದಕ್ಕೆ ಬಂದಿಲ್ಲ. ಎಲ್ರಿ ಬಂದಿದ್ದೇವೆ? ಹೆಬೆಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಯೇಸುವಿನ ರಕ್ತದ ಬಳಿಗೆ ಬಂದಿದ್ದೇವೆ. ಆದ ಕಾರಣ ಇಲ್ಲಿ ಯೇಸು ಸ್ವಾಮಿ ಹೊಸ ಒಡಂಬಡಿಕೆ ಮಧ್ಯಸ್ಥರು. ಅನೇಕರು ಹೇಳ್ತಾರೆ ಆ ಮಧ್ಯಸ್ಥರಿದ್ದಾರೆ, ಈ ಮಧ್ಯ ಇಲ್ಲ. ಮರಿಯಳು ಮಧ್ಯಸ್ಥರಿಲ್ಲ. ಯಾವುದೇ ಸಂತರುಗಳು, ಸೆಂಟ್ ಅಗಸ್ಟಿನ್, ಝೇವಿಯರ್ ಅವ್ರು ಯಾರು ಮಧ್ಯಸ್ಥರಲ್ಲ. ಯೇಸು, ನೀತಿವಂತನಾದ ಯೇಸು ಒಬ್ಬನೇ ಆತನ ಮಧ್ಯಸ್ಥನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ ಕಾರಣ ನಾವು ಧೈರ್ಯವಾಗಿ ಈ ಒಬ್ಬ ಮಹಾಯಾಜಕ ನಮಗಿರುವುದರಿಂದ ಕೃಪಾಸನದ ಮುಂದೆ ಧೈರ್ಯವಾಗಿ ಬರೋಣ. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ.